ಸೆಕ್ಸ್ ಹ್ಯಾಸ್ ನೋ ಏಜ್ ಬಾರ್. ಸೆಕ್ಷುವಲ್ ಹೆಲ್ತ್ ಬಗ್ಗೆ ತುಂಬ ಕಡಿಮೆ ಜನ ಮಾತಾಡೋದು. ಗೂಗಲು ಇಂಟರ್ನೆಟ್ಟಲ್ಲೆಲ್ಲ ಹೋದರೂ ಕೂಡ ಎಲ್ಲನೂ ಕೂಡ ಸರಿಯಾದ ಒಂದು ಮಾಹಿತಿ ಇಲ್ಲ. ಋತುಬಂಧ ಬಂತು, ನನ್ನ ಅಟ್ರಾಕ್ಷನ್ನು ಕಡಿಮೆ ಆಯ್ತೇನೋ, ಗಂಡ ಬೇರೆ ಕಡೆ ಎಲ್ಲ ಹೊಟ್ಟೋಗ್ತಾರೇನೋ. ಸೆಕ್ಸ್ ಅನ್ನೋ ವರ್ಡ್ ಕೇಳಿದ್ರೇನೆ ಎಲ್ಲರೂ ಏನಪ್ಪ ಇದು, ಏನು ಮಾತಾಡ್ತಾರೆ, ಅದೊಂದು ಅಶ್ಲೀಲವಾದ ವಿಷಯ, ಮಾತಾಡಬಾರದ ವಿಷಯ. 45 ವರ್ಷ ಆದ್ವಿ ಅಂದರೆ ಹೆಡ್ಲೈನ್ಗಳೇ ಬರುತ್ತೆ. ಓ ಆಂಟಿ, ಹೆಡ್ಲೈನ್ಗಳು ಹೇಳೋಕ್ಕೂ ಮುಜುಗರ. ಮುಟ್ಟು ನಿಲ್ಲೋದನ್ನು ಋತುಬಂಧ ಅಂತ ಹೇಳ್ತೀವಿ. ದೈಹಿಕವಾಗಿ ಬದಲಾವಣೆಗಳು, ಮಾನಸಿಕವಾಗಿ ಬದಲಾವಣೆಗಳು, ಭಾವನಾತ್ಮಕವಾಗಿ ಬದಲಾವಣೆಗಳು, ಲೈಂಗಿಕವಾಗಿ ಬದಲಾವಣೆಗಳು. ಸಂಗಾತಿ ಜೊತೆಗೆ ದೇ ಡೋಂಟ್ ವಾಂಟ್ ಟು ಇನಿಷಿಯೇಟ್. ಏನು ಅವ್ರಿಗೆ ಮನೇಲಿ ಸಿಗಲಿಲ್ಲ ಅಂದರೆ ಎಲ್ಲೋ ಹೋಟ್ಲ್ ಊಟ ಮಾಡ್ತಾರೆ ಅನ್ನೋ ಥರ. ಒಟ್ಟಲ್ಲ ಲೈಂಗಿಕ ಭಾವನೆಗಳು ಹೊರಗಾಗಕ್ಕೆ ಒಂದು ಮಾರ್ಗ ಬೇಕು. ಹಸ್ತಮೈಥುನ ಆಗಬೇಕು, ಇಲ್ಲ ಪರಸ್ತ್ರೀ ಸಂಘ ಆಗಬೇಕು. 40ರ ನಂತರ ಸ್ಟ್ರೇಟಾಗಿ ಕೇಳಬೇಕು, ಸೆಕ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಎರೆಕ್ಷನ್, ಪೆನೆಟ್ರೇಷನ್, ಇಜಾಕ್ಯುಲೇಷನ್ ಅದಷ್ಟೇ ಸಂಭೋಗ ಅಲ್ಲ. ಅವ್ರ ಜೀವನದ ಗುಣಮಟ್ಟ ಇಂಪಾರ್ಟೆಂಟ್ ಆಗುತ್ತೆ. ದಿನನಿತ್ಯ ಸಫರಿಂಗು, ಬೇಜಾರು, ದುಃಖ ಮತ್ತಿದು ಅದರೊಳಗಿದ್ರೆ ಅಂಥ ಜೀವನ ಯಾರಿಗೂ ಬೇಡ. ಖಾಸ್ ಬಾತ್ ವಿತ್ ಚೇತನ ಬೆಳಗೆರೆಗೆ ಸ್ವಾಗತ. ಮೆನೋಪಾಸ್ ಬಗ್ಗೆ ಮಾತಾಡುವಾಗ ನಾವು ಸಾಮಾನ್ಯವಾಗಿ ಹಾಟ್ ಫ್ಲ್ಯಾಶಸ್, ಮೂಡ್ ಸ್ವಿಂಗ್ಸ್, ನಿದ್ರೆ, ತೂಕ ಇವುಗಳ ಬಗ್ಗೆ ತುಂಬ ಮಾತಾಡ್ತಿರ್ತೀವಿ. ಆದರೆ ಬಹಳಷ್ಟು ಮಹಿಳೆಯರು, ಇನ್ಫ್ಯಾಕ್ಟ್ ಕಪಲ್ಸ್ ಮೌನವಾಗಿ ಅನುಭವಿಸುವ ಇನ್ನೊಂದು ದೊಡ್ಡ ವಿಷಯ ಇದೆ. ಅದು ಲೈಂಗಿಕ ಆರೋಗ್ಯ. ಆಸಕ್ತಿ ಕಡಿಮೆ ಆಗೋದು, ನೋವು, ಡ್ರೈನೆಸ್, ಆತ್ಮವಿಶ್ವಾಸ ಕಡಿಮೆ ಆಗೋದು, ಸಂಬಂಧಗಳಲ್ಲಿ ಕಿರಿಕಿರಿ, ಇದೆಲ್ಲದ್ರ ಬಗ್ಗೆ ಮುಕ್ತವಾಗಿ ಮಾತನಾಡಲು ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪದ್ಮಿನಿ ಪ್ರಸಾದ್. ಅವರು ಖ್ಯಾತ OBG ಗೈನಕಾಲಜಿಸ್ಟ್ ಮತ್ತು ಸೆಕ್ಷುವಲ್ ಹೆಲ್ತ್ ಕೌನ್ಸಿಲರ್ ಆ್ಯಂಡ್ ಸುಮಾರು 40 ವರ್ಷಗಳಿಂದ ಅವರು ಪೇಷಂಟ್ಸ್ನ ನೋಡ್ತಾ ಇದ್ದಾರೆ. ಈ ವಿಷಯದ ಬಗ್ಗೆ ಅವ್ರಿಗಿಂತ ಜಾಸ್ತಿ ತಿಳ್ಕೊಂಡಿರೋರು ಇನ್ನೊಬ್ಬರಿಲ್ಲ ಅನಿಸುತ್ತೆ. ಆ್ಯಂಡ್ ಮುಕ್ತವಾಗಿ ಮಾತಾಡ್ತಾರೆ ಆ್ಯಂಡ್ ಸುಮಾರು ಡೌಟ್ಗಳನ್ನ ಕ್ಲಿಯರ್ ಮಾಡ್ತಾರೆ. ಹೆಚ್ಚು ಗೂಗಲ್ ಮಾಡಿರುವಂತಹ ಪ್ರಶ್ನೆಗಳನ್ನು ನಾನು ಆಯ್ಕೆ ಮಾಡಿ ತೊಗೊಂಡು ಬಂದಿದ್ದೀನಿ ಅವ್ರ ಹತ್ರ ಕೇಳೋಕ್ಕೆ. ಬನ್ನಿ ಅವ್ರ ಹತ್ರ ಮಾತಾಡೋಣ. ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್ ನನ್ನ ಇವತ್ತಿನ ಈ ಶೋ ಬಂದಿದ್ದು. ಹೇಗಿದ್ದೀರಾ? ಭಾಳ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮ್ಯಾಮ್, ನೀವು ಈಗ ಸುಮಾರು ಎಷ್ಟು ವರ್ಷದಿಂದ ಈ ಜರ್ನಿ ಮ್ಯಾಮ್? ನಿಮ್ಮ ಈ ಯೂಶ್ವಲಿ ಏನಾಗುತ್ತೆ ಅಂತಂದರೆ ಸೆಕ್ಷುವಲ್ ಹೆಲ್ತ್ ಬಗ್ಗೆ ಮಾತಾಡೋದೇ ತುಂಬ ಕಡಿಮೆ ಜನ. ಸೊ ಅದು ನೀವು ಆಗಿನ ಕಾಲಕ್ಕೆ ಯು ಚೋಸನ್ ಟು ಸ್ಪೀಕ್ ಅಬೌಟ್ ಇಟ್. ಸೊ ನಿಮ್ಮ ಈ ಜರ್ನಿ ಯಾವ ಥರ ಇಟ್ ಹ್ಯಾಸ್ ಚೇಂಜ್ಡ್ ಆಲ್ಸೋ? ಹೇಗಿದೆ, ಹೇಗೆ ಅನ್ಸುತ್ತೆ? ಹೇಗೋ ಏನೋ ಗೊತ್ತಿಲ್ಲ, ಅದೊಂದು ಚಾನ್ಸ್ ಎಂಟ್ರಿನ ಅಥವಾ ದೇವರ ಆಶೀರ್ವಾದನ ಈ ಡೈರೆಕ್ಷನಲ್ಲಿ ಹೋಗ್ಬೇಕಂತ ನನ್ನ ಡೆಸ್ಟಿನಿನಲ್ಲಿ ಆ ಥರ ಬರ್ದಿತ್ತ ಏನೋ ನಂಗೆ ಗೊತ್ತಿಲ್ಲ. ಬಟ್ ಸಂಹೌ ನಾನು ಇದು ಮಾಡಲೇಬೇಕು, ಈ ಫೀಲ್ಡಲ್ಲಿ ಬರಬೇಕು ಅಂತ ನಾನು ಏನು ಮಾಡಿದ್ದಿಲ್ಲ. ಆದರೆ ನಾನು 30-35 ವರ್ಷದ ಹಿಂದಿಂದನೇ ಇದ್ರ ಬಗ್ಗೆ ಮಾತಾಡೋದು. ಇನ್ನೂ ಇವಾಗಾದರೂ ಪರವಾಗಿಲ್ಲ, ಬಹಳ ಮಾಧ್ಯಮದವರು ಮತ್ತೆಲ್ಲರೂ ಸಮಾಜದಲ್ಲಿ ಸ್ವಲ್ಪ ಆ ಮಡಿವಂತಿಕೆ ಭಾವನೆ ಕಡಿಮೆ ಆಗಿದೆ, ಮುಕ್ತವಾಗಿ ಮಾತಾಡೋಕ್ಕೆ ಸಾಧ್ಯವಾಗಿದೆ. ಆಗಿನ ಕಾಲದಲ್ಲಿ ಅದನ್ನಿನ್ನೂ ಸೆಕ್ಸ್ ಅನ್ನೋ ವರ್ಡ್ ಕೇಳಿದ್ರೇನೆ ಎಲ್ಲರೂ ಒಂದು ಏನಪ್ಪ ಇದು, ಏನು ಮಾತಾಡ್ತಾರೆ, ಅದೊಂದು ಅಶ್ಲೀಲವಾದ ವಿಷಯ, ಮಾತಾಡಬಾರದ ವಿಷಯ, ಟ್ಯಾಬು ಟಾಪಿಕ್ ಇದರೊಳಗೆ ಸೊಸೈಟಿಲಿ ಅನ್ನೋ ಥರ ಆಗಿಬಿಟ್ಟಿತ್ತು. ನಾನು ಎಂಟ್ರಾದಾಗ ಬಹುಶಃ ಇದು 1978 ಅದಾದಮೇಲೆ. ಸೊ ಆ ಸಮಯದಲ್ಲಿ ವಯಾಗ್ರ ಮಾರ್ಕೆಟಿಗೆ ರಿಲೀಸ್ ಆಯಿತು. ಅದು ಪುರುಷರ ಒಂದು ನಿಮ್ರ ದೌರ್ಬಲ್ಯಕ್ಕೆ ಬಹಳ ಒಂದು ರಾಮಬಾಣವಾಗಿ ಪರಿಣಾಮ ಆಯಿತು. ಹಾಗಾಗಿ ಏನಾಯಿತು, ಇದನ್ನು ಒಂದು ಮುಕ್ತವಾಗಿ 4 ಗೋಡೆಗಳ ಮಧ್ಯದಲ್ಲಿಂದ ಹೊರಗಡೆ ಮಾತಾಡೋ ಸ್ಥಿತಿಗೆ ಬಂತು ಜನರಿಗೆ. ಇದಕ್ಕೊಂದು ರಾಮಬಾಣ ಇದೆ, ಒಂದು ಲೈಂಗಿಕ ಸಮಸ್ಯೆಗಳು ಕೂಡ ಪರಿಹಾರ ಇದೆ ಅಂತ. ಅದೇ ಸಮಯದಲ್ಲಿ HIV ಏಡ್ಸ್ ಅವಾಗ ಕಂಡುಹಿಡ್ದಿದ್ದು. ಅವಾಗ ಏನಾಯಿತು, ಅವಾಗಲೂ ಕೂಡ ಕಾಂಡೋಮ್ನ ಬಳಕೆ ಮತ್ತು ಸುರಕ್ಷಿತ ಲೈಂಗಿಕತೆ ಈ ಥರ ಎಲ್ಲ ಕಡೆ ಈ ಜಾಹೀರಾತುಗಳು ಮತ್ತು ಅದ್ರ ಬಗ್ಗೆ ಮಾತು ಸ್ವಲ್ಪವಾಗಿ ಸೆಕ್ಸ್ ಬಗ್ಗೆ ಮಾತಾಡೋ ಒಂದು ಸ್ಥಿತಿಗೆ ಸಮಾಜದಲ್ಲಿ ಬಂತು. ಆದರೂ ಕೂಡ ಜನಸಾಮಾನ್ಯರಲ್ಲಿ ಇನ್ನೂ ಅದು ಮಾತಾಡೋದು ಬಹಳಷ್ಟು ಇದಿತ್ತು. ನನಗೆ ಯಾವ ರೀತಿ ಅಂತ ಹೇಳಿದರೆ, ನಾನು ಬೇಸಿಕಲಿ ನಿಮ್ಗೆ ಗೊತ್ತಿದ್ದಂಗೆ ಗೈನಕಾಲಜಿಸ್ಟು. ಸೊ ನನಗೆ ನನ್ನ ಜೊತೆ ನನ್ನ ಪೇಷಂಟ್ಸು, ಅವ್ರ ಹಸ್ಬೆಂಡು, ಫ್ಯಾಮಿಲಿ ಎಲ್ಲ ಕಾಂಟ್ಯಾಕ್ಟ್ಸ್ ಬರುತ್ತೆ ನನಗೆ. ಯಾವುದೇ ಒಂದು ಪ್ರೆಗ್ನೆನ್ಸಿ ಇರ್ಬೋದು, ಚೈಲ್ಡ್ ಬರ್ತ್ ಇರ್ಬೋದು ಅಂಥ ಸಮಯದಲ್ಲಿ. ಬಟ್ ಎಷ್ಟೊಂದು ಜನ ಸ್ತ್ರೀಯರು ಈ ಬಂಜೆತನ ಇದರದೆಲ್ಲ ನಾನು ಅವ್ರದ್ದು ಚೆಕಪ್ ಮಾಡ್ತಿರ್ಬೇಕಾದ್ರೆ ಬಹಳಷ್ಟು ಒಂದು ಈ ಗೌಪ್ಯವಾದ ಗುಪ್ತವಾದ ವಿಷಯಗಳು, ಅವರ ಸಂಬಂಧ
ಸಂಬಂಧಗಳ ವಿಷಯಗಳು, ಹೇಗೆ ಅವರು ಒಂದು ಸಂಭೋಗ ಕ್ರಿಯೆ ಕೂಡ ಮಾಡೋಕ್ಕಾಗಲ್ಲ, ಅದರೊಳಗೂ ಕೂಡ ಕೆಲವು ಸಲ ಈ ಜಾಯಿಂಟ್ ಫ್ಯಾಮಿಲೀಸು ಮತ್ತು ಅದರೊಳಗೆ ಅವ್ರಿಗೆ ಏಕಾಂತತೆ ಸಿಗೋದಿಲ್ಲ, ಬಹಳಷ್ಟು ಕೆಲಸ ಮಾಡಿ ಮತ್ತು ಅವರ ಗಂಡಂದು ಎಷ್ಟೋ ಪ್ರಾಬ್ಲಮ್ಮು, ಈ ಥರದ್ದೆಲ್ಲ ಬಹಳಷ್ಟು ದಿವಸ ಅವ್ರಿಗೆ ಎಷ್ಟೋ ಜನರಲ್ಲಿ ಸಂಭೋಗನೇ ನಡೆದಿಲ್ಲದೆ ಇರೋವಂಥ ಸಂಬಂಧಗಳು, ಇದೆಲ್ಲ ನೋಡ್ತಾ ಹೋದಾಗ ನನಗೆ ಈಗ ಇವತ್ತಿಗೂ ಕೂಡ ಒಂದು ಮೆಡಿಕಲ್ ಕಾಲೇಜಸ್ನಲ್ಲಿ ಈ ಸೆಕ್ಷುವಲ್ ಹೆಲ್ತ್ ಅಂತ ಸೆಪ್ರೇಟಾಗಿ ಯಾವುದು ಸಬ್ಜೆಕ್ಟ್ ಟೀಚ್ ಮಾಡ್ತಾ ಇಲ್ಲ. ಬೇರೆ ಎಲ್ಲ ಹಾರ್ಮೋನ್ಸು, ಒಂದೇನೋ ಅನಾಟಮಿ, ಫಿಸಿಯಾಲಜಿ ಇದೆಲ್ಲ ಇದೆ, ಆದರೂ ಕೂಡ ಇದಕ್ಕೇನೆ ಸಂಬಂಧಪಟ್ಟಂಗೆ ಯಾವುದೋ ಒಂದು ಕೋರ್ಸಸ್ ಇಲ್ಲ. ಹಾಗಾಗಿ ಏನಾಯಿತು, ಆವಾಗ ನನಗೆ ತಿಳಿದಿರೋ ನಾಲೆಡ್ಜಲ್ಲಿ ನನ್ನ ಪೇಷಂಟ್ಸಿಗೆ ನಾನು ಸರಿಯಾದ ರೀತಿಯಲ್ಲಿ ನಾನು ಉತ್ತರ ಕೊಡೋಕ್ಕಾಗಲಿ ಅಥವಾ ಅವ್ರಿಗೇನಾದರೂ ಸಹಾಯ ಮಾಡೋಕ್ಕಾಗಲಿ ಸಾಧ್ಯವಿಲ್ಲ ಅನ್ನೋ ಭಾವನೆ ಬಂತು. ಆವಾಗ ಯಾವುದೋ ಒಂದು ನನಗೆ ಅದರೊಳಗೆ ಒಂದು ಇಂಟ್ರೆಸ್ಟ್, ಇದರೊಳಗೆ ನಾನು ಇನ್ನೂ ಆಳವಾಗಿ ಇಳಿದು ಒಂದು ಡೆಪ್ತ್ಗೆ ಹೋಗಿ ನಾನು ಕಲ್ತ್ಕೋಬೇಕು. ಆವಾಗ ಕೌನ್ಸಿಲ್ ಆಫ್ ಸೆಕ್ಸ್ ಎಜುಕೇಷನ್ ಆ್ಯಂಡ್ ಪೇರೆಂಟ್ಹುಡ್ ಅಂತ ಆಲ್ ಇಂಡಿಯಾ ಆರ್ಗನೈಸೇಷನ್ ಬಾಂಬೆಲಿತ್ತು. ಡಾಕ್ಟರ್ ವಾತ್ಸ, MC ವಾತ್ಸ ಬೆಂಗಳೂರು ಮಿರರಲ್ಲೆಲ್ಲ ಬರಿತಾ ಇದ್ರು. ಅವಾಗಿನ ಕಾಲಕ್ಕೆ ಇದ್ರ ಬಗ್ಗೆ ಅರಿತುಕೊಂಡು ಅವಾಗ ಇದನ್ನು ಪ್ರಾರಂಭ ಮಾಡಿದರು ಅವರು. ಹಾಗಾಗಿ ಅದರೊಳಗೆ ಒಂದು ಕೋರ್ಸ್ ಮಾಡಿ ಈಗ ಅದು ನ್ಯಾಷನಲ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸಸ್ ಎಲ್ಲ ಅಟೆಂಡ್ ಮಾಡಿ ಒಂದು 5 ವರ್ಷ ಅದಕ್ಕೋಸ್ಕರವಾಗಿ ರಾತ್ರಿ ಹಗಲು ಓದಿ ಅದನ್ನು ಮನನ ಮಾಡಿಕೊಂಡು ನನ್ನ ಪೇಷಂಟ್ಸ್ಗೆ ಇದನ್ನು ನಾನು ಕೊಡಬೇಕು ಅನ್ನೋ ಒಂದು ಭಾವನೆ ಬಂತು. ಆವಾಗ ನಾನು ಡಾಕ್ಟ್ರು ಅನ್ನೋದು ಒಂದೇ ನನಗೆ ಮನಸ್ಸಿನಲ್ಲಿತ್ತು. ಎಷ್ಟೋ ಜನ ನೀನು ಲೇಡಿ ಡಾಕ್ಟ್ರಾಗಿ ಇದನ್ನು ಹೇಗೆ ಮಾತಾಡ್ತೀಯ ಅಥವಾ ಗಂಡಸರ ಸಮಸ್ಯೆ ಹೇಗೆ ಮಾತಾಡ್ತೀಯ ಏನು, ಈ ಥರ ಎಲ್ಲ ಭಾಳಷ್ಟು ಜನ ಆಶ್ಚರ್ಯಕರವಾಗಿ ಪ್ರಶ್ನೆಗಳು ಮಾಡಿದರು. ಆದರೆ ಆ ಸಮಯದಲ್ಲಿ ನಂಗೆ ತುಂಬ ಸಹಾಯ ಮಾಡಿದ್ದು ಜನರಿಗೆ ತಲುಪ್ಸಕ್ಕಂದ್ರೆ ಈ ಮಾಧ್ಯಮ, ಅದು ಬೋತ್ ಪ್ರಿಂಟ್ ಆ್ಯಂಡ್ ವಿಜುವಲ್ ಮೀಡಿಯಮ್. ಅವಾಗೆಲ್ಲ ಟೆಲಿವಿಷನ್ ಚಾನೆಲ್ಸ್ಗಳು ಹೊಸದಾಗಿ ಎಷ್ಟೋ ಬಂದವು. ಮತ್ತು ಇದರೊಳಗೆ ಉದಯವಾಣಿನಲ್ಲಿ ನನ್ನ ಬಾಲ್ಯ ಸ್ನೇಹಿತೆ ಪೂರ್ಣಿಮಾ ಇದ್ದವಳು ಒಂದು ಹೊಸ ಒಂದು ಇದನ್ನೇನೆ ಪ್ರಾರಂಭ ಮಾಡಿ ಒಂದು ಕಾಲಮ್ನ ಸೌಖ್ಯ ಸಂಧಾನ ಅಂತ ಪ್ರಾರಂಭ ಮಾಡಿ ಅದರೊಳಗೆ ಒಂದು 22 ವರ್ಷ ನಾನು ಅದಕ್ಕೆ ಕ್ವಶನ್ ಆನ್ಸರ್ ನೀನು ಎಲ್ಲೋ ಒಂದು ಕಡೆ ನಿನಗೆ ನಾಲೆಡ್ಜ್ ಇಟ್ಕೊಂಡ್ರೆ ಜನರಿಗೆ ತಲುಪಲ್ಲ. ಈಗೆಲ್ಲ ಕಡೆ ಒಂದು ನಿಮ್ಗೆ ಗೊತ್ತಲ್ಲ, ಫೇಕ್ ಡಾಕ್ಟರ್ಸು, ನಕಲಿ ಡಾಕ್ಟರ್ಸು, ಎಲ್ಲರೂ ಅವರವರ ಎಲ್ಲ ಸೆಲ್ಫ್ ಪ್ರೊಕ್ಲೈಮ್ಡ್ ಸೆಕ್ಸಾಲಜಿಸ್ಟ್ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಅವ್ರ ಹತ್ರ ಹೋಗಿ ಜನರು ಅದಕ್ಕೆ ಬರೀ ತಪ್ಪು ತಿಳುವಳಿಕೆಗಳು, ಮಿಥ್ಯೆ ಮೂಢನಂಬಿಕೆಗಳನ್ನೇ ಅವರು ಹೆಚ್ಚಿಗೆ ಅದನ್ನು ಮಾಡಿಕೊಂಡು ಜನಸಾಮಾನ್ಯ ದುಡ್ಡು ಸುಲಿಗೆ ಮಾಡೋ ಪರಿಸ್ಥಿತಿ ಬಂದಿತ್ತು. ಆವಾಗ ಏನು ವೈದ್ಯಕೀಯವಾಗಿ ವೈಜ್ಞಾನಿಕವಾಗಿ ಇದ್ರ ಬಗ್ಗೆ ಏನು ಹೇಳುತ್ತೆ, ನಿಜಸ್ಥಿತಿ ಏನು, ಅದ್ರ ಬಗ್ಗೆ ಎಲ್ಲ ನಾನು ಆಳವಾಗಿ ಮಾಡಿದಾಗ ಈ ಮಾಧ್ಯಮಗಳ ಮೂಲಕ ಹಲವಾರು ಕಾರ್ಯಕ್ರಮಗಳು ಮತ್ತು ಟೆಲಿವಿಷನ್ ಪ್ರೋಗ್ರಾಮುಗಳು ಮತ್ತು ಬರವಣಿಗೆ ಇದೆಲ್ಲದ್ರ ಮೂಲಕ ಜನಗೆ ತಲುಪಕ್ಕೆ ನನಗೊಂದು ಅವಕಾಶ ಆಯಿತು. ಇವತ್ತಿಗೂ ನನ್ನ ಮಾಧ್ಯಮದವ್ರಿಗೆ ನಿಜವಾಗ್ಲೂ ಒಂದು ದೊಡ್ಡ ಧನ್ಯವಾದ ತಿಳಿಸ್ಬೇಕು ನಾನು, ಅದನ್ನು ನನ್ನನ್ನು ಅವ್ರಿಗೆ ತಲುಪಿಸಿದ್ರಲ್ಲ ಅಂತ ಹೇಳಿ. ನನಗೂ ಮ್ಯಾಮ್ ನೀವು ಹೇಳ್ದಂಗೆ ನಾನು ನಿಮ್ಮ ಮೊದಲು ಕೂಡ ನಿಮ್ಮ ಹತ್ರ ನಾನು ಮಾತಾಡಿದ್ದೀನಿ, ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಇದ್ದಾಗ ಮಾತಾಡಿದ್ದೀನಿ, ಡೆಕ್ಕನ್ ಕ್ರಾನಿಕಲ್ ಮಾತಾಡಿದ್ದೀನಿ, ಸೌತ್ ಫಸ್ಟ್ ಅಲ್ಲಿ ಮಾತಾಡಿದ್ದೀನಿ. ಪ್ರತಿ ಸಲ ನಾನು ಈ ವಿಷಯವಾಗಿ ಈ ಟಾಪಿಕ್ ಬಗ್ಗೆ ಮಾತಾಡ್ಬೇಕಂದ್ರೆ ಯಾರ ಹತ್ರ ಮಾತಾಡ್ಬೋದು ಅಂತ ಫಸ್ಟ್ ಬರೋದೇ ನಿಮ್ಮ ಹೆಸರು. ಯಾಕಂದರೆ ಅಥೆಂಟಿಕ್ ಆಗಿ ಮತ್ತು ಸರಿಯಾದ ಮಾಹಿತಿ ಕೊಡೋದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಮ್ಮ ಇವತ್ತಿನ ಸೀರೀಸ್ ನಾವೇನು ಶುರು ಮಾಡ್ತಾ ಇದ್ದೀವಿ ಮೆನೋಪಾಸ್ ಆ್ಯಂಡ್ ಪೆರಿಮೆನೋಪಾಸ್ ಬಗ್ಗೆ, ತುಂಬ ಸಲ ಏನಾಗುತ್ತೆ ಈ ಮೆನೋಪಾಸ್ ಪೆರಿಮೆನೋಪಾಸ್ ಅಂದಿದ ತಕ್ಷಣ ಹಾರ್ಮೋನ್ ಬಗ್ಗೆ ಮಾತಾಡ್ತೀವಿ, ಎಮೋಷನ್ಸ್ ಬಗ್ಗೆ ಮಾತಾಡ್ತೀವಿ, ಮೂಡ್ ಸ್ವಿಂಗ್ಸ್ ಬಗ್ಗೆ ಮಾತಾಡ್ತೀವಿ, ಸೆಕ್ಷುವಲ್ ಹೆಲ್ತ್ ಯಾವಾಗೂ ವಿಸ್ಪರ್ ಹಂಗಂತೆ ಹಿಂಗಂತೆ ಅಂತ. ಆ್ಯಂಡ್ ಎಲ್ಲೋ ಹೆಣ್ಮಕ್ಳು ಒಂದು 4-5 ಗುಂಪು ಸೇರಿದಾಗ ಎಲ್ಲೋ ಒಂದು ಮಾತಾಡಿದಾಗ ಹೇ ನಮ್ಮನೇಲಿ ಹೀಗಾಗ್ತಿದೆ ಏನೋ ಇಟ್ಸ್ ಜಸ್ಟ್ ಡಿಸ್ಕಷನ್ ಆಗಿ ಅಲ್ಲೇ ನಿಂತು ಹೋಗುತ್ತೆ ಹೊರತು ಯಾರು ಇದಕ್ಕೆ ಸೊಲ್ಯೂಷನ್ ಏನು ಅವರಲ್ಲಿ ಆಗ್ತಿರೋ ಅಂತ ಎಷ್ಟೋ ವಿಷಯಗಳನ್ನ ನಾನು ರಿಸರ್ಚ್ ಪ್ರಕಾರ ಕೂಡ ತುಂಬ ಜನ ಗೂಗಲ್ ಮಾಡಿ ಸರ್ಚ್ ಮಾಡ್ತಾ ಇದ್ದಾರಂತೆ. ಸೊ ಆ ಥರದ ಒಂದಿಷ್ಟು ಪ್ರಶ್ನೆಗಳನ್ನು ಇವತ್ತು ನಾವು ಆನ್ಸರ್ ಮಾಡೋಕ್ಕೆ ನಿಮ್ಮ ಮೂಲಕ ಪ್ರಯತ್ನ ಪಡೋಣ ಅಂತ ನನ್ನ ಇವತ್ತಿನ ಸೀರೀಸ್. ಇದು ನಿಜವಾಗ್ಲೂ ಬಹಳ ಒಳ್ಳೆ ಒಂದು ಸಬ್ಜೆಕ್ಟನ್ನು ನೀವು ತಗೊಂಡಿದ್ದೀರಾ ಅಂತ. ಯಾಕಂದರೆ ಇದ್ರ ಇವತ್ತಿಗೂ ಕೂಡ ಎಷ್ಟೇ ಅವ್ರಿಗೆ ಅದ್ರ ಬಗ್ಗೆ ಒಂದು ಮಾಧ್ಯಮಗಳಲ್ಲಿ ಅಲ್ಲಿ ಇಲ್ಲಿ ನೋಡಿದ್ರು ಕೂಡ ಯಾವುದು ನಿಜವಾದ ಒಂದು ವಿಷಯ ಅಥವಾ ಯಾವುದು ನಿಜವಾದ ಅದಕ್ಕೊಂದು ಪರಿಹಾರ ಅಥವಾ ಇದು ನಾವು ತಿಳ್ಕೊಂಡಿರೋದು ಓದೋದು ಸರಿನೇ. ಯಾಕಂದರೆ ಗೂಗಲು ಇಂಟರ್ನೆಟ್ಟಲ್ಲೆಲ್ಲ ಹೋದರೂ ಕೂಡ ಎಲ್ಲನೂ ಕೂಡ ಸರಿಯಾದ ಒಂದು ಮಾಹಿತಿ ಇಲ್ಲ. ಅವ್ರಿಗೇನಾಗಿರುತ್ತೆ, ಒಂದು ಉತ್ಪ್ರೇಕ್ಷಿತವಾದ ಮಾಹಿತಿಗಳು, ಒಂದು ಎಕ್ಸಾಗ್ರೇಟೆಡ್ ಇದು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಇದು ಬರೋದಕ್ಕೆ ಆಗತ್ತೆ. ಹಾಗಾಗಿ ನಿಜ ಸ್ಥಿತಿ ಏನು, ವಾಸ್ತವ ಏನು, ಅವ್ರು ಏನು ತಿಳ್ಕೊಳ್ಬೇಕು ಅನ್ನೋದು ನೀವು ಇವತ್ತಿನ ನಮ್ಮ ಉದ್ದೇಶ
ಇಷ್ಟೇ, ಸೊ ದಟ್ ಜನಕ್ಕೆ ನಾವು ಯಾವುದನ್ನು ತುಂಬ ಮುಕ್ತವಾಗಿ ಆ್ಯಕ್ಚುಲಿ ಮಾತಾಡಬೇಕು ಅದನ್ನು ತುಂಬ ಸೀಕ್ರೆಟಿವ್ ಆಗಿ ಮಾತಾಡ್ತಿದ್ದೀವಿ, ಹಾಗಾಗಬಾರ್ದು. ಮತ್ತು ಹೆಣ್ಮಕ್ಳಲ್ಲಾಗಲಿ ಈವನ್ ಗಂಡಸರಲ್ಲೂ ಆಗಲಿ ಆ ಏಜಲ್ಲಿ ಆಗುವಂತಹ ಸಹಜವಾಗಿ ಬರುವಂತಹ ಪ್ರಶ್ನೆಗಳನ್ನು ವಿ ಥಾಟ್ ವಿಲ್ ಅಡ್ರೆಸ್ ಇಟ್ ಟುಡೇ. ಮ್ಯಾಮ್, ನನ್ನ ಮೊದಲನೇ ಪ್ರಶ್ನೆ 40ರ ನಂತರ ಸ್ಟ್ರೇಟಾಗಿ ಕೇಳಬೇಕು, ಸೆಕ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೆಕ್ಸು ಅನ್ನೋದು ಈಗ ಮನುಷ್ಯನಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳಿ ಎಲ್ಲನೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟಿದೆ. ನಮ್ಮ ಪುರಾಣ ಪುಣ್ಯಕಥೆಗಳು ಅಲ್ಲಿಂದ ಹಿಡಿದು ನಾವು ಪೂರ್ವಜರಿಂದ ನೋಡಿದಾಗ ಎಲ್ಲದಕ್ಕೂ ಸಮನಾದ ಒಂದು ಪ್ರಾಮುಖ್ಯತೆ ಕೊಟ್ಟಿದೆ. ಹಾಗಾಗಿ ಸೆಕ್ಸ್ ಅನ್ನೋದು ಬರೀ ಒಂದು ಸಾಮಾನ್ಯವಾಗಿ ನೀವು ಹೇಳ್ದಂಗೆ ಈ ವಯಸ್ಸಿನಲ್ಲಿ ನೀವು ಕೇಳ್ತಾ ಇದ್ದೀರಿ, ಬರೀ ಯೌವನದಲ್ಲಿ ಯುವಕರ ಒಂದು ಲೈಂಗಿಕತೆ ಮಾತ್ರ ನಾವು ಯಾವಾಗಲೂ ವೈಭವೀಕರಿಸ್ತೀವಿ. ಯಾವುದೇ ಒಂದು ಮಾಧ್ಯಮ, ಸಿನಿಮಾ, ಕತೆ, ಕಾದಂಬರಿ ಅಥವಾ ಸೀರಿಯಲ್ ಇದರೊಳಗೆಲ್ಲ ಒಂದು ಇಳಿ ವಯಸ್ಸಿನವರ ಒಂದು ಲೈಂಗಿಕತೆಗೆ ಬಗ್ಗೆ ಬಂತು ಅಂದಾಗ ಅದೊಂದು ಮುಜುಗರದ ಭಾವನೆ, ತಪ್ಪಿತಸ್ಥ ಭಾವನೆ, ಏನೋ ಅವ್ರು ಅಪರಾಧ ಮಾಡಿದಾರೇನೋ ಅನ್ನೋದು. ಲೈಂಗಿಕತೆ ಅನ್ನೋದು ಪ್ರತಿಯೊಂದು ವ್ಯಕ್ತಿಗೆ ಹುಟ್ಟಿನಿಂದ ಇಳಿ ವಯಸ್ಸಿನವರಿಗೆ ಸಾಯೋ ತನಕ ಅವ್ರ ಜೊತೆ ಇರುವಂಥ ಒಂದು ಅವಿಭಾಜ್ಯ ಅಂಗ. ಯಾವುದೇ ಸಮಯದಲ್ಲಾದರೂ ಕೂಡ ನಿಮಗೆ ದೇಹದಲ್ಲಿ ಸೆಕ್ಸ್ ಆರ್ಗನ್ಸ್, ಅದರ ಲೈಂಗಿಕ ಅವಯವಗಳಿದೆ, ಲೈಂಗಿಕ ಹಾರ್ಮೋನುಗಳಿದೆ, ಮೆದುಳಿನಲ್ಲಿ ಲೈಂಗಿಕ ಸೆಕ್ಸ್ ಸೆಂಟರ್ ಇದೆ, ಆಮೇಲೆ ಅವ್ರಿಗೆ ಭಾವನೆಗಳಿದೆ, ಯಾವ ರೀತಿ ವ್ಯಕ್ತಪಡಿಸೋದು ಇದೆ. ಇದೆಲ್ಲ ಇಳಿ ವಯಸ್ಸಿನವ್ರ ತನಕ ಕಂಟಿನ್ಯೂಸ್ ಆಗಿ ಇದ್ದೇ ಇರುತ್ತೆ. ಆದರೆ ಅದನ್ನು ಯಾವಾಗ ಅದನ್ನು ಉಪಯೋಗಿಸ್ಬೋದಾ ಇಲ್ವಾ, ನಾವು ಲೈಂಗಿಕತೆ ಮಾಡಿದರೆ ತಪ್ಪ, ಸೆಕ್ಸ್ ಮಾಡಿದರೆ ತಪ್ಪ, ಅದು ಯಾವುದು, ಅದನ್ನು ಯಾರೂ ಉತ್ತರ ಕೊಡೋರಿಲ್ಲ. ಆದರೆ ಯಾವುದೇ ಅವ್ರು ಬದುಕಿರೋ ತನಕ, ಎಲ್ಲಿ ತನಕ ಅವರಿಗೆ ಒಂದು ಸಾಧ್ಯತೆ, ಅವರ ಇತಿಮಿತಿನಲ್ಲಿ, ಅವರಿಗೆ ಒಂದು ಆರೋಗ್ಯದ ಇತಿಮಿತಿ ಇರ್ಬೋದು ಅಥವಾ ವಯಸ್ಸಿನ ಇತಿಮಿತಿ, ಯಾವುದೇ ಅದರೊಳಗೆ ಅವರ ಒಂದು ಆಸಕ್ತಿ ಇದ್ದರೆ ಖಂಡಿತವಾಗ್ಲೂ ಅವ್ರು ಬದುಕಿರೋ ತನಕ ಮುಂದುವರಿಸೋದ್ರೊಳಗೆ ಯಾವ ತಪ್ಪು ಇಲ್ಲ. ಅದಕ್ಕೆ ಏಜ್ ಲಿಮಿಟ್ ಅಂತ, ದೇರ್ ಇಸ್ ನೋ ಏಜ್, ಸೆಕ್ಸ್ ಹ್ಯಾಸ್ ನೋ ಏಜ್ ಬಾರ್ ಅಂತ ಆ ಥರ ಅದನ್ನು ಒಂದು ವರ್ಡಲ್ಲಿ ಹೇಳಬೇಕು ಅಂತ ಹೇಳಿದರೆ, ಅಬ್ರಾಡಲ್ಲೆಲ್ಲ ನೀವು ಹೋದರೆ ಈವನ್ ಶಿಶ್ನದ ಕಸಿ, ಆವಾಗ ಅವ್ರಿಗೆ ನಿಮ್ರ ದೌರ್ಬಲ್ಯ ಅಂಥದ್ದೆಲ್ಲ ಇದ್ದರೂ ಕೂಡ ಅದನ್ನೆಲ್ಲ ಮಾಡಿಸ್ಕೊಂಡು ಅವಾಗಲೂ ಇನ್ನೊಂದು ಮದುವೆನೂ ಆಗಿ ಜೀವನನೂ ನಡೆಸಿದ್ದಾರೆ. ಅಂದರೆ ಅವ್ರವ್ರ ಆಸಕ್ತಿ ಮೇಲೆ ಹೋಗುತ್ತೆ. ಈಗ ನಾವು ಏನೋ ಒಂದು ವಯಸ್ಸಾದವರು ಅವ್ರಿಗೆ ನಮಗೆ ಬೇಡ, ಇಬ್ರಿಗೂ ಅದೇ ಒಂದು ಭಾವನೆ ಇದ್ದರೆ ನಮಗೇನು ಸೆಕ್ಸ್ ಮಾಡೋದೇನು ಬೇಡ, ನಮಗಿದೆ, ನಾವು ವಿ ಆರ್ ಹ್ಯಾಪಿ ಲೈಕ್ ದಿಸ್, ನಮಗೇನು ಏನು ಫೋರ್ಸ್ ಮಾಡೋದಲ್ಲ, ನೀವು ಸೆಕ್ಸನ್ನು ಮಾಡಲೇಬೇಕು ಅಂತಲೂ ಇಲ್ಲ, ಮಾಡಬಾರ್ದು ಅಂತಲೂ ಇಲ್ಲ, ಅವರ ಆಸಕ್ತಿಗಳ ಮೇಲೆ ಅದು ಅವಲಂಬಿತವಾಗಿರುತ್ತೆ. ಓಕೆ. ಈಗ ಅನ್ಫಾರ್ಚುನೇಟ್ಲಿ ಹೇಗಾಗಿದೆ ಅಂದರೆ, ನೀವೇ ಹೇಳ್ದಂಗೆ ಮೀಡಿಯಾದಲ್ಲಿರ್ಬೋದು ಅಥವಾ ಸಿನಿಮಾಗಳಲ್ಲಿರ್ಬೋದು, ಸೊ ಯಂಗರ್ ಜನರೇಷನ್ ಅವರ ಸೆಕ್ಸ್ನ ಇಸ್ ಆಕ್ಸೆಪ್ಟೆಡ್, ಮಲ್ಟಿಪಲ್ ಪಾರ್ಟ್ನರ್ಸ್ ಇಸ್ ಆಲ್ಸೋ ಆಕ್ಸೆಪ್ಟೆಡ್. ಅದೇ ಒಂದು 40 ವರ್ಷ ಆಯಿತು, 45 ವರ್ಷ ಅಂದರೆ ಹೆಡ್ಲೈನ್ಗಳೇ ಬರುತ್ತೆ, ಓ ಆಂಟಿ, ಏನೋ ನಂಗೆ ಆ ಹೆಸರು ಹೆಡ್ಲೈನ್ಗಳು ಹೇಳೋಕ್ಕೂ ಮುಜುಗರ ಇಷ್ಟ ಆಗಲ್ಲ. ಸೊ ಅಷ್ಟು ಇದಾಗಿ ಮಾತಾಡ್ತಾರೆ. ಸೊ ಈ ಥರದ ಕನ್ಫ್ಯೂಸ್ಡ್ ಮೆಸೇಜಸ್ ಇರೋ ಟೈಮಲ್ಲಿ ಈಗ ಮೆನೋಪಾಸ್, ಪೆರಿಮೆನೋಪಾಸ್, ನಾವು ಯಾವ ಏಜ್ ಗ್ರೂಪಲ್ಲಿ ಮಾತಾಡ್ತಿದ್ವಿ ಅಂದರೆ 40ರಿಂದ 45 ವರ್ಷ, ಆಮೇಲೆ 45ರಿಂದ 55 ವರ್ಷ, ವಾಟ್ ವಿ ಆರ್ ಟಾಕಿಂಗ್, ಆ ಪೆರಿಮೆನೋಪಾಸ್ ಆ್ಯಂಡ್ ಮೆನೋಪಾಸ್, ಈ ಏಜಲ್ಲಿ ಆ್ಯಕ್ಚುಲಿ ಒಂದು ಹೆಣ್ಣು ಮಗುವಿನ ಬಾಡಿಯಲ್ಲಿ ಏನಾಗ್ತಿರುತ್ತೆ ಮ್ಯಾಮ್, ಇನ್ ಟರ್ಮ್ಸ್ ಆಫ್ ಸೆಕ್ಷುವಲ್ ಡಿಸೈರ್ ಆಗಿರ್ಬೋದು ಅಥವಾ ಅವರ ಲೈಂಗಿಕತೆಯ ಬಗೆನ ಅವರ ಇಂಪಾರ್ಟೆನ್ಸ್ ಇರ್ಬೋದು. ಸೊ ವಾಟ್ ಇಸ್ ಬಯೋಲಾಜಿಕಲಿ ಏನಾಗ್ತಾ ಇದೆ? ಕರೆಕ್ಟ್. ಇವಾಗ ಮೆನಾರ್ಕಿ ಅಥವಾ ಒಂದು ಪ್ರಬುದ್ಧತೆ, ಪ್ರೌಢಳಾದ್ಲು, ಋತುಚಕ್ರ ಪ್ರಾರಂಭವಾಯಿತು ಅಂತ, ಋತುಮತಿಯಾದ್ಲು ಅಂತ ಪ್ರಾರಂಭ ಹೇಗೆ ತೋರಿಸುತ್ತೆ ಮುಟ್ಟಾಗೋದನ್ನು, ಹಾಗೆ ಮುಟ್ಟು ನಿಲ್ಲೋದನ್ನು ಋತುಬಂಧ ಅಂತ ಹೇಳ್ತೀವಿ. ಯಾವಾಗ ಋತುಬಂಧ ಆಗುತ್ತೆ ಅಂತ ಹೇಳಿದರೆ, ಅವಳ ಅಂಡಾಶಯದಲ್ಲಿ ಪ್ರತಿ ತಿಂಗಳು ಮೊಟ್ಟೆಗಳು ಬಿಡುಗಡೆ ಆಗುತ್ತೆ, ಅದು ಓವ್ಯುಲೇಷನ್ ಅಂತ ಹೇಳ್ತೀವಿ. ಸೊ ಅದರದ್ದು ಹಾರ್ಮೋನುಗಳು ಉತ್ಪತ್ತಿ ಆಗ್ತಿರುತ್ತೆ, ಫೆಮಿನೈನ್ ಈಸ್ಟ್ರೋಜನ್, ಪ್ರೊಜೆಸ್ಟ್ರೋನ್, ಅದು ಒಂದು ಸ್ತ್ರೀ ದೇಹದಲ್ಲಿ ಅದು ಉತ್ಪತ್ತಿ ಆಗುವಂಥ ಹಾರ್ಮೋನುಗಳು. ಯಾವಾಗ ಅಂಡಾಶಯದಲ್ಲಿ ಇರೋ ಮೊಟ್ಟೆಗಳೆಲ್ಲ ಖಾಲಿಯಾಗಿ ಅದರ ಒಂದು ಹಾರ್ಮೋನಿನ ಉತ್ಪತ್ತಿ ಎಲ್ಲ ಕಡಿಮೆ ಆಗ್ತಾ ಬರುತ್ತೋ ಆವಾಗ ಅವಳು ಋತುಬಂಧನ ತಲುಪ್ತಾಳೆ. ಈ ಋತುಬಂಧ ಪೂರ್ತಿಯಾಗಿ ಮುಟ್ಟು ನಿಂತು 1 ವರ್ಷದ ತನಕ ಅವಳಿಗೆ ಮುಟ್ಟು ಬರಲಿಲ್ಲ ಅಂತೇಳಿ 40ರ ನಂತರ 45ರ ಆಸ್ಪಾಸಿನಲ್ಲಿ, ಆ ಸಮಯದಲ್ಲಿ, ಅದು 40 ವರ್ಷಕ್ಕಿಂತ ಮುಂಚೆ ಆದರೆ ನಾವು ಅಕಾಲ ಋತುಬಂಧ ಅಥವಾ ಪ್ರಿಮೆಚೂರ್ ಮೆನೋಪಾಸ್ ಅಂತ ಹೇಳ್ತೀವಿ. ಸಹಜ ನಾರ್ಮಲ್ ಮೆನೋಪಾಸ್ ತಗೊಂಡ್ರೆ, ಹಿಂದಿನ ಕಾಲದಲ್ಲೆಲ್ಲ ಸ್ತ್ರೀಯರೆಲ್ಲ ಏನಾಗುತ್ತೆ 40 ವರ್ಷಕ್ಕೆಲ್ಲ ಅವ್ರಿಗೆ ಮುಟ್ಟು ನಿಂತು ಹೋಗ್ತಾ ಇತ್ತು. ಆದರೆ ಈಗ ಹೇಗೆ ಋತುಮತಿ ಆಗೋದು ವಯಸ್ಸು ಇನ್ನೂ ಬೇಗ ಆಗ್ತಿದೆಯೋ, ಈ ಋತುಬಂಧ ಆಗೋದು ಲೇಟ್ ಆಗ್ತಾ ಇದೆ. 50, 52, 54 ವಯಸ್ಸಿನ ತನಕ ಎಷ್ಟೋ ಜನಕ್ಕೆ ಇನ್ನೂ ನಾವು ಮುಟ್ಟು ಬರೋದನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಅದು ಮುಂದುವರೆದಿದೆ. ಅಂಥ ಸಮಯದಲ್ಲಿ
ಒಂದು ವರ್ಷದ 45-40 ವರ್ಷದ ನಂತರ ಇಂಡಿಯನ್ ಆ್ಯಾವ್ರೇಜ್ ನಾವು ಒಂದು 47-48 ತೊಗೊಳ್ತೀವಿ ನಾವು ಇವಾಗಿನ ಇದರೊಳಗೆ. ಇಲ್ಲಾಂದರೆ ತುಂಬ ಲೇಟಾಗಿ 52-54 ವಯಸ್ಸಾದರೂ ಇನ್ನೂ ಆದರೆ ಲೇಟ್ ಮೆನೋಪಾಸ್ ಅಂತ. ಸೊ ಇದನ್ನು ನಾವು ಫಸ್ಟ್ ಅರ್ಥ ಮಾಡಿ, ಈ ಋತುಬಂಧ ಆಗೋದಕ್ಕೆ ಕಂಪ್ಲೀಟಾಗಿ ಮುಟ್ಟು ನಿಲ್ಲೋದಕ್ಕೆ ಮುಂಚೆ 1-2 ವರ್ಷ ಆಸ್ಪಾಸುಗಳಲ್ಲಿ ನಾವು ಪೆರಿಮೆನೋಪಾಸ್ ಅಂತ ನಾವು ತಗೊಳ್ತೀವಿ. ಅದು ಫೇಡಿಂಗ್ ಓವರಿಯನ್ ಫಂಕ್ಷನ್ ಅಂತ. ಈಗ ಬಯೋಲಾಜಿಕಲಿ ದಿಸ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್ ಅಲ್ವಾ? ಆದ್ರೆ ಅದಕ್ಕೂ ಸೆಕ್ಷುವಲ್ ಹೆಲ್ತ್ಗೂ ಈಗ ಯಾತಕ್ಕೆ ಕನೆಕ್ಷನ್ ಬರುತ್ತೆ ಅಂದರೆ, ಈ ಋತುಬಂಧದ ಸಮಯದಲ್ಲಿ ಬರೀ ಒಂದು ಅಂಡಾಶಯದ ಕೆಲಸ ನಿಲ್ತು ಅನ್ನೋದು ಅಷ್ಟೇ ಮುಖ್ಯ ಅಲ್ಲ, ಇಡೀ ದೇಹಕ್ಕೆ ಅದರ ಒಂದು ಪ್ರಭಾವ ಆಗುತ್ತೆ. ಈ ಈಸ್ಟ್ರೋಜನ್ ಹಾರ್ಮೋನ್ಸು ಇಡೀ ದೇಹದಲ್ಲಿ ಯಾವಾಗ ಅದರ ಕಡಿಮೆ ಆಗ್ತಾ ಬರುತ್ತೆ, ಚರ್ಮದ ಮೇಲೆ ಬದಲಾವಣೆ, ಈಗ ದೈಹಿಕವಾಗಿ ಬದಲಾವಣೆಗಳು, ಮಾನಸಿಕವಾಗಿ ಬದಲಾವಣೆಗಳು, ಭಾವನಾತ್ಮಕವಾಗಿ ಬದಲಾವಣೆಗಳು, ಲೈಂಗಿಕವಾಗಿ ಬದಲಾವಣೆಗಳು, ಇದೆಲ್ಲ ಕೂಡ ನಾವು ಋತುಬಂಧದಲ್ಲಿ ನಾವು ತಗೊಳ್ತೀವಿ. ಈ ಋತುಬಂಧದಲ್ಲಿ ಈಗ ಫಿಸಿಕಲ್ ಚೇಂಜಸ್ ಅಂತ ನಾವು ತಗೊಂಡಾಗ ಚರ್ಮದಲ್ಲಿ ಬದಲಾವಣೆ ಆಗ್ಬೋದು, ಕೂದಲಲ್ಲಿ ಬದಲಾವಣೆ, ಬಣ್ಣ ಅದು ಗ್ರೇ ಆಗ್ಬೋದು, ಚರ್ಮ ಸುಕ್ತ ಬರ್ಬೋದು, ಬ್ರೆಸ್ಟ್ ಅಥವಾ ಸ್ತನಗಳಲ್ಲಿ ಬದಲಾವಣೆ, ಅದು ಕುಗ್ಗೋದು, ಇದು ಅದರೊಳಗಿರೋವಂಥ ಗ್ಲ್ಯಾಂಡ್ಸು ಇದೆಲ್ಲ ಕಡಿಮೆ ಆಗೋದು, ಅದು ಸ್ತನಗಳ ಬದಲಾವಣೆ. ಅದೇ ರೀತಿ ಏನಾಗುತ್ತೆ, ಜನನಾಂಗಗಳ ಬದಲಾವಣೆ ಆಗುತ್ತೆ. ಅಂದರೆ ಈ ಯೋನಿ ಅಥವಾ ನಾಳ, ಮೂತ್ರಕೋಶ ಇದರೊಳಗೆಲ್ಲನೂ ಕೂಡ ಏನಾಗುತ್ತೆ, ಈಸ್ಟ್ರೋಜನ್ ಪ್ರಭಾವ ಇರುತ್ತೆ. ಅದೆಲ್ಲ ತೆಳ್ಳಗಾಗ್ತಾ ಬರೋದು, ಅದರೊಳಗೆ ಬದಲಾವಣೆಗಳಾಗೋದು, ಕೆಲವು ಮೂತ್ರನಾಳ ಮೂತ್ರಕೋಶಕ್ಕೆ ಸಂಬಂಧಪಟ್ಟ ಒಂದು ಬದಲಾವಣೆ. ಸಂಭೋಗ ಕ್ರಿಯೆಯಲ್ಲಿ ನಡೆಸಬೇಕಾದ್ರೆ, ಯಾಕಂದರೆ ಯೋನಿ ಕೂಡ ಸ್ವಲ್ಪ ಕುಗ್ದಂಗೆ ತೆಳ್ಳಗಾದಂಗೆ ಆದಾಗ ನೋವಿನ ಸಂಭೋಗ ಆಗ್ಬೋದು, ಕುಗ್ದಂಗೆ ಆಗ್ಬೋದು, ಉರಿ ಬರ್ಬೋದು, ಮತ್ತು ಆಗಾಗ ಸೋಂಕು ಆಗ್ತಾ ಬರ್ಬೋದು. ಇವೆಲ್ಲ ಏನಾಗುತ್ತೆ, ಅದು ಜೆನೆಟೋ ಯೂರಿನರಿ ಸಿಂಡ್ರೋಮ್ GSM ಅಂತ ನಾವು ಹೇಳ್ತೀವಿ ಅದಕ್ಕೆ. ಅದರೊಳಗೆ ಏನಾಗುತ್ತೆ, ಮೂತ್ರಕೋಶ ನಾಳಕ್ಕೆ ಸಂಬಂಧಪಟ್ಟಂತೆ, ಸೆಕ್ಷುವಲ್ ಸಂಬಂಧಪಟ್ಟಂಗೆ, ಜನನಾಂಗದಲ್ಲಿ ಸಂಬಂಧಪಟ್ಟಂಗೆ, ಇದೆಲ್ಲ ಒಂದು ಮೆನೋಪಾಸ್ಗೆ ಸಂಬಂಧಪಟ್ಟಂಗೆ. ಇದರ ಅರ್ಥ ಮೆನೋಪಾಸ್ ಆದವ್ರು ಎಲ್ರಿಗೂ ಒಂದೇ ರೀತಿಯಲ್ಲಿ ಅಥವಾ ಒಂದೇ ಪ್ರಮಾಣದಲ್ಲಿ ಬದಲಾವಣೆ ಆಗುತ್ತೆ ಅಂತಿಲ್ಲ. ಕೆಲವರಿಗೆ ಅದ್ರ ಸ್ವಲ್ಪ ಕಡಿಮೆ ಮಟ್ಟದಲ್ಲಾಗ್ಬೋದು, ಕೆಲವರಿಗೆ ಜಾಸ್ತಿಯಾಗಿ ಆಗ್ಬೋದು, ಕೆಲವರಿಗೆ ಸ್ವಲ್ಪ ಮಟ್ಟಿಗೆ ಆಗ್ಬೋದು. ಸೊ ಎಲ್ಲರೂ ಕೂಡ ಏನಂತೆ, ಋತುಬಂಧ ಇನ್ನೇನು ಮೆನೋಪಾಸ್ ಆಗುತ್ತಪ್ಪ, ನನಗೆ ಹಿಂಗಾಗತ್ತೆ ಹಂಗಾಗತ್ತೆ. ಈಗ ನಾವು ಬೇರೆ ಸಿಂಪ್ಟಮ್ಸ್ ತೊಗೊಳೋ, ಭಾಳ ಹಾಟ್ ಫ್ಲಶಸ್, ಅದು ತುಂಬ ಬಿಸಿ ಆಗೋದು, ವಿಪರೀತ ಶೆಕೆ, ಬೆವರು ಬಂದಂಗೆ ಆಗೋದು, ಮುಟ್ಟು ನಿಂತ ಒಂದು ಕೆಲವು ವರ್ಷಗಳಲ್ಲಿ. ಎಷ್ಟೋ ಸಲ ಹಸ್ಬೆಂಡ್ಸ್ ಫಸ್ಟು ನಾವು ಅಂದ್ಕೊಳ್ಳೋ, ಹಸ್ಬೆಂಡ್ ಬಂದು ಕಂಪ್ಲೇಂಟ್, ನಾವೆಲ್ಲ ಚಳಿಲಿ ನಡುತ್ತಿದ್ರೆ ಇವಳಿಗೆ ಜೋರಾಗಿ ಫ್ಯಾನ್ ಬೇಕು, ನಾವು ಒಟ್ಟಿಗೆ ಮಲಗಕ್ಕೆ ಆಗ್ತಾ ಇಲ್ಲ ಇವಾಗ ಅನ್ನೋದು ಮೊದಲು. ಸ್ವಲ್ಪ ಇದು ಕಿರಿಕಿರಿ ಆಗೋದು, ಡಿಪ್ರೆಷನ್ ಆಗೋದು, ಕಾರಣ ಇಲ್ಲದೆ ಅಳೋ ಥರ ಆಗೋದು, ಇದು ಕೆಲವರಿಗೆ ಸ್ವಲ್ಪ ಸೈಕಲಾಜಿಕಲಿ ಒಂದಷ್ಟು ಇದು ಬರುತ್ತೆ. ನಂಗೆ ಗೊತ್ತಿಲ್ಲ ಡಾಕ್ಟ್ರೆ, ಯಾಕೆ ಸಣ್ಣ ಪುಟ್ಟ ವಿಷಯಗಳಿಗೆ ನಂಗೆ ರೇಗೋ ಥರ ಆಗುತ್ತೆ, ಎಲ್ರ ಮೇಲೂ ನನ್ನ ಮಕ್ಳ ಮೇಲೆ ರೇಗ್ತೀನಿ, ಇದು ಮಾಡ್ತೀನಿ, ಮನೇಲಿ ಎಲ್ಲರೂ ಯಾಕೆ ನಿನ್ಗೇನಾಗಿದೆ ಅಂತ ಕೇಳ್ತಾರೆ, ನನಗೆ ಗೊತ್ತಿಲ್ಲ ಹಂಗೆ ಆಗುತ್ತೆ ನನಗೆ ಅಂತ. ಇದೆಲ್ಲ ಮಾನಸಿಕ ಭಾವನಾತ್ಮಕವಾಗಿ ಆಗೋದು. ಮತ್ತು ನಂದು ಋತುಬಂಧ ಬಂತು, ನನ್ನ ಅಟ್ರಾಕ್ಷನ್ನು ಕಡಿಮೆ ಆಯ್ತೇನೋ, ನನ್ನ ಗಂಡನಿಗೆ ನನ್ನ ಬಗ್ಗೆ ಇರೋ ಪ್ರೀತಿ ಇದು ಕಡಿಮೆ ಆಗೋಗುತ್ತೆ. ಖಂಡಿತ ಇಲ್ಲ. ಎಷ್ಟು ಲಾಂಗ್ ಸ್ಟ್ಯಾಂಡಿಂಗ್ ಅಸೋಸಿಯೇಷನ್ ಅಲ್ವಾ, ಗಂಡ ಹೆಂಡತಿ ಸಂಬಂಧ ಗಾಢವಾಗಿದ್ದರೆ, ಅವರಲ್ಲಿ ಒಳ್ಳೆ ಪ್ರೀತಿ ವಿಶ್ವಾಸ ಅನುಬಂಧ ಇದ್ದರೆ, ಈಗ ಹೊರಗಿನ ರೂಪ ಬಾಹ್ಯ ರೂಪ ಮುಖ್ಯ ಆಗಲ್ಲ, ನಿಮ್ಮ ಒಳಗಡೆ ರೂಪ, ಅವರಿಬ್ಬರು ಅಂದರೆ ಆ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ ಮೊದಲಿಂದ ಅವ್ರು ಹೇಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಗಂಡ ಹೆಂಡತಿ, ಅದು ಆಮೇಲೂ ಕಂಟಿನ್ಯೂ ಆಗುತ್ತೆ. ಕೆಲವರಲ್ಲಿ ಏನಾಗಿರುತ್ತೆ, ಈಗ ಎಷ್ಟೋ ಜನ ಹೇಳ್ತಾರೆ, ಇವಾಗ ನನಗೆ ಅವರು ಕೆಲಸದಲ್ಲಿ ಇರಬೇಕಾದ್ರೆ ಮಾಡಬೇಕಲ್ಲ ಎಷ್ಟು ದರ್ಪ ತೋರಿಸ್ತಾ ಇದ್ರು, ಜಗಳ ಆಡ್ತಿದ್ರು, ನನಗೆ ಯಾವಾಗಲೂ ಬೈತಿದ್ರು, ನನ್ನ ಭಾವನೆಗಳು ಬೆಲೆನೇ ಕೊಡ್ತಿರ್ಲಿಲ್ಲ, ಈಗ ಅವರು ರಿಟೈರ್ ಆಗಿ ಬಂದಮೇಲೆ ಎಲ್ಲದಕ್ಕೂ ನನ್ನ ಮೇಲೆ ಡಿಪೆಂಡ್ ಆಗಿ ನನಗೆ ಇದು ಮಾಡು ಅದು ಮಾಡು, ನನಗೂ ಹೆಂಗೆ ಇಷ್ಟ ಆಗುತ್ತೆ ಡಾಕ್ಟ್ರೆ. ಸೊ ಇದೆಲ್ಲ ನೀವು ನೋಡ್ತಿರಲ್ಲ ಇಂಥದನ್ನೆಲ್ಲ ಮಾತಾಡೋದನ್ನು. ಸೊ ಮೊದಲಿಂದ ಒಂದು ಆ ರೀತಿಯಾಗಿ ಅನುಬಂಧ, ಅವರ ಸಂಬಂಧ ಮೇಂಟೈನ್ ಮಾಡ್ಕೊಂಡು ಬಂದರೆ ಅದು ಹಾಗೆ ಕಂಟಿನ್ಯೂ ಆಗುತ್ತೆ. ಅಂದರೆ ಅವರು ಇದಕ್ಕೆ ಸ್ಪಂದಿಸೋವಂಥ ಶಕ್ತಿ ಕೂಡ ಅವ್ರ ಗಂಡನಿಗೆ ಬರುತ್ತೆ. ಹೌದು, ನನಗೆ ಇವಳಿಗೆ ತೊಂದರೆ ಇದೆ, ನಾನೊಂದು ಸ್ವಲ್ಪ ಸಹಕರಿಸಬೇಕು. ಆ ಸಮಯದಲ್ಲಿ ಸ್ವಲ್ಪ ಕುಟುಂಬದವರೆಲ್ಲ ಸಹಕರಿಸಿದರೆ, ಸ್ವಲ್ಪ ರೆಸ್ಟ್ ಕೊಡೋದಾಗಲಿ, ಅವ್ರನ್ನ ಕಾರಣ ಇಲ್ಲದೆ ತಪ್ಪು ತಿಳ್ಕೊಳ್ಳೋದಂಗೆ, ಅವ್ರಿಗೆ ಬೇಕಾದ ಇಷ್ಟವಾದನ್ನು ಕೆಲವು ವಿಷಯಗಳನ್ನ ಮಾಡೋದು, ಈ ಗಂಡ ಮಕ್ಕಳು ಎಲ್ಲ ಸೇರಿ ಮಾಡ್ಬೋದು. ಆವಾಗ ಅವಳಿಗೂ ಏನಾಗುತ್ತೆ, ನನಗೂ ಬೇಕಾದವಳು, ನನಗೂ ಮಾಡೋರಿದ್ದಾರೆ, ನನ್ನ ಭಾವನೆಗೆ ಬೆಲೆ ಕೊಡ್ತಾರೆ. ಈ ಒಂದು ಏಜ್ ಏನಿದೆ, ಇದ್ರೆ ಮಕ್ಕಳೆಲ್ಲ ಸ್ವಲ್ಪ ದೊಡ್ಡವರಾಗಿರ್ತಾರೆ, ಅವ್ರ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆಗಿರುತ್ತೆ, ಸ್ವಲ್ಪ ಬ್ಯುಸಿಯಾಗಿ, ನಾನು ಬೇಡವಾದವಳೇನೋ, ನಾನು ಯಾರಿಗೂ ಇಷ್ಟವಾಗಿಲ್ಲ, ನನಗೆ ಈಗ ನನ್ನ ಅಟ್ರಾಕ್ಷನ್ ಕಡಿಮೆ ಆಗಿರೋದ್ರಿಂದ ಗಂಡ ಬೇರೆ ಕಡೆ ಎಲ್ಲ ಹೊಟ್ಟೋಗ್ತಾರೇನೋ. ಸೊ ಇಂಥವೆಲ್ಲ ಬರೋ ಅಂಥ ಸಾಧ್ಯತೆಗಳು ಆ ಸಮಯದಲ್ಲಿ ಇರುತ್ತೆ.
ಸೊ ಇದನ್ನು ನೀವು ಸೆಕ್ಷುವಲ್ ಚೆನ್ನಾಗಿ ಹೇಳ್ದಂಗೆ ಫಿಸಿಕಲ್ ಚೇಂಜಸ್ ಈಗ ಜನನಾಂಗದಲ್ಲಿ ಆಗುವಂಥದ್ದು ಸೆಕ್ಸ್ ಬಗ್ಗೆ ಕೆಲವರಲ್ಲಿ ಸ್ವಲ್ಪ ನೋವಿನ ಸಂಭೋಗ ಆಗ್ಬೋದು. So, ಈ ನೋವಿನ ಸಂಭೋಗದ ಬಗ್ಗೆನೇ ನಾನು ಕೇಳ್ಬೇಕಂತ. ಸೊ ನೋವಿನ ಸಂಭೋಗ ಆಕ್ಚುಲಿ ಯಾಕಾಗತ್ತೆ ಅಂದ್ರೆ ಏನೇನ್ ರೀಸನ್ಸ್ ಇದಕ್ಕೆ? ಅದನ್ನು ಡಿಸ್ಪೆರೋನಿಯಾ ಅಂತ ನಾವು ಹೇಳ್ತೀವಿ, ನೋವಿನ ಪೇನ್ಫುಲ್ ಇಂಟರ್ಕೋರ್ಸ್ ಅಂತ ಹೇಳಿದಾಗ. ಅದು ತಕ್ಷಣ ಎಲ್ಲರಲ್ಲೂ ಒಂದೇ ಸಲ ಈಗ ಮುಟ್ಟು ನಿಂತ ತಕ್ಷಣವೇ ಹಿಂಗಾಗತ್ತೆ ಇಲ್ಲ, ಬಹಳಷ್ಟು ವರ್ಷಗಳ ನಂತರ ಬದಲಾವಣೆಗಳು ಜಾಸ್ತಿ ಆಗ್ತಾ ಹೋದಂಗೆ ಅವ್ರಿಗೆ ಅದು ತೊಂದರೆಗಳು ಬರೋದಕ್ಕೆ ಶುರುವಾಗುತ್ತೆ. ನೀವು ಸಂಭೋಕ್ರಿಯೆಯಲ್ಲಿ ಯೋನಿ ಒಂದು ಕುಗ್ದಂಗಾಗಿ ಮತ್ತು ತೆಳ್ಳಗಾಗಿ ಅಥವಾ ಸೋಂಕಾಗೋ ರೀತಿ ಅದು ತೇವಾಂಶ ಕಡಿಮೆ ಆಗ್ತಾ ಬರುತ್ತೆ. ಗ್ರಂಥಿಗಳು ಅದರೊಳಗೆ ನೀವು ಯಾವ ತೇವಾಂಶ ಉಂಟು ಮಾಡೋ ಗ್ರಂಥಿಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ, ಈಸ್ಟ್ರೋಜನ್ ಪ್ರಭಾವ ಕಡಿಮೆ ಆಗೋದ್ರಿಂದ. ಹಾಗಾಗಿ ಏನಾಗುತ್ತೆ, ಪ್ರಾಪರ್ ಲೂಬ್ರಿಕೇಶನ್ ಅಂತ ನಾವು ಹೇಳಿದ್ರೆ ಈಗ ಸಂಭೋಗ ಕ್ರಿಯೆ ಮಾಡಬೇಕಾದ್ರೆ ಸಹಜವಾಗಿ ಬರುವಂಥ ಲೂಬ್ರಿಕೇಶನ್ ಅದು ತೊಂದರೆ ಆದಾಗ ಏನಾಗುತ್ತೆ, ನಿಮಗೆ ಒಂಥರ ರಫ್ ಏರಿಯಾದಲ್ಲಿ ಆ ಫ್ರಿಕ್ಷನ್ಗೋಸ್ಕರ ಅವ್ರಿಗೆ ನೋವಾಗೋದಕ್ಕೆ ಆಗುತ್ತೆ, ಇಷ್ಟ ಆಗಲ್ಲ. ಯಾವಾಗ ನಿಮಗೆ ನೋವು ಅಂತಿದ್ದಾಗ ಏನು ಆ ಕೆಲಸ ಮಾಡೋಕ್ಕೆ ಇಷ್ಟ ಆಗಲ್ಲ. ಹಾಗಾಗಿ ಏನಾಗುತ್ತೆ, ನೋವಾಗ್ತಾ ಇರೋ ಅದನ್ನು ಅನುಭವಿಸಲ್ಲ, ಅವ್ರಿಗೆ ಅದ್ರ ಬಗ್ಗೆ ಖುಷಿ ಇರಲ್ಲ, ಮತ್ತೆ ಮಾಡಬೇಕು ಅನ್ನೋ ಆಸಕ್ತಿ ಬರಲ್ಲ, ಅಥವಾ ಕ್ಲೈಮ್ಯಾಕ್ಸ್ ತಲುಪೋದಕ್ಕೆ ಅಥವಾ ಆರ್ಗ್ಯಾಸಮ್ ಬರೋದಕ್ಕೆ ಅವ್ರಿಗೆ ಸಾಧ್ಯ ಆಗೋದಿಲ್ಲ. ಅವಾಗ ಅದ್ರ ಮೇಲೆ ಆಸಕ್ತಿ ಹೋದಂಗೆ ಆಗುತ್ತೆ, ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿಬಿಟ್ಟು. ಬಟ್ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನ ಲೇಡೀಸು ಹೇಳ್ತಾರೆ ಬಂದು, ಈಗ ನಮ್ಮ ಹಸ್ಬೆಂಡ್ಗೆ ಇಂಟ್ರೆಸ್ಟ್ ಇದೆ, ನಾವು ಮಾಡಬೇಕು ಅಂತ ಹೇಳಿದ್ರೆ ನಂಗೆ ತುಂಬ ನೋವಾಗುತ್ತೆ, ಅವ್ರಿಗೆ ಹೇಳೋದಕ್ಕಾಗೋದಿಲ್ಲ, ಏನು ಮಾಡೋದು ಇದ್ರದ್ದು ಅಂತ ಹೇಳ್ಬಿಟ್ಟು. ಮತ್ತು ಹಸ್ಬೆಂಡ್ಸು ಇಬ್ಬರೂ ಬರ್ತಾರೆ ಕರ್ಕೊಂಡು. ಇವಾಗ ಖಂಡಿತ ಇದೆ, ಸೊಲ್ಯೂಷನ್ ಇದೆ. ನೋವಿನ ಸಂಭವಕ್ಕೆ ಫಸ್ಟ್ ಆಫ್ ಆಲ್ ನಾವೆಲ್ಲ ಅವ್ರದ್ದು ಎಲ್ಲ ಪರೀಕ್ಷೆಗಳು ಮಾಡಿ ಎಷ್ಟು ಯಾವಾಗ ಮುಟ್ಟು ನಿಲ್ತು, ಏನಾಯಿತು, ಮೆನೋಪಾಸ್ ರಿಲೇಟೆಡ್ ಮುಟ್ಟು ನಿಂತಿರಲೇಬೇಕಾ ಈ ಥರ ಆಗಕ್ಕೆ, ಅಥವಾ ಈವನ್ ಪೆರಿಮೆನೋಪಾಸಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳು ಹಾಕೊಂಡು ಬರುತ್ತೆ. ಅದು ಪೂರ್ತಿಯಾಗಿ ಮುಟ್ಟು ನಿಂತು ಹೋದ್ಮೇಲೆ ನಾವು ಮೆನೋಪಾಸ್ ಅಂತ ಹೇಳ್ತೀವಿ. ಇನ್ನೂ ಒಂದು ಏನು ತಿಳ್ಕೊಬೇಕಂದ್ರೆ, ಮೊದಲೆಲ್ಲ ಒಂದು ಸ್ತ್ರೀಯ ಆಯಸ್ಸೇನೆ ಕಡಿಮೆ ಇತ್ತು, 50 ವರ್ಷದ ಹೊತ್ತಿಗೆ ಅವ್ರಿಗೆ ಆಯಸ್ಸು ಮುಗ್ದಿದೆ ಅನ್ನೋ ಸ್ಥಿತಿ ಬರ್ತಾ ಇತ್ತು. ಕೆಲವರು ಬದುಕಿರ್ತಿದ್ರು, ಅದು ಬೇರೆ ಮಾತು. ಆದರೆ ಇನ್ ಜನರಲ್ ಅಂದ ನಾವು ಸರಾಸರಿ ತಗೊಂಡಾಗ ಅವ್ರ ಆಯಸ್ಸು ಕಡಿಮೆ ಇತ್ತು. ಇವಾಗ ಏನಾಗ್ತಿದೆ, ಈಗ ಮುಟ್ಟು 45 ವಯಸ್ಸಿಗೆ ನಿಲ್ಲತ್ತೆ, ಅವರು 80-90 ವಯಸ್ಸು 90 ದಾಟಿನೂ ಬದುಕಿರ್ತಾರೆ ಇವಾಗ ಭಾಳಷ್ಟು ಜನ. ಹಾಗಾಗಿ ಅವರ ಜೀವಿತಾವಧಿ 1/3 ಭಾಗ ಅವರು ಮುಟ್ಟಿನ ಋತುಬಂಧದ ನಂತರ ಕಳೀತಾರೆ. ಹಾಗಾಗಿ ನಮಗೇನಾಗಬೇಕಿದೆ, ಅವ್ರ ಕ್ವಾಲಿಟಿ ಆಫ್ ಲೈಫ್, ಅವ್ರ ಜೀವನದ ಗುಣಮಟ್ಟ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ದಿನನಿತ್ಯ ಸಫರಿಂಗು, ದಿನನಿತ್ಯ ಇದು ಬೇಜಾರು, ದುಃಖ ಮತ್ತಿದು ಅದರೊಳಗಿದ್ರೆ ಅಂಥ ಜೀವನ ಯಾರಿಗೂ ಬೇಡ. ಏನೇ ತೊಂದರೆಗಳಿದ್ರೆ ಫಸ್ಟ್ ನಿವಾರಿಸ್ಕೊಳ್ಬೇಕು. ನಮಗೆ ನಮ್ಮ ಜೀವನ ನಮಗೆ ಖುಷಿ ಕೊಡಬೇಕು ಮನಸ್ಸಿಗೆ. ನಾವೇನೇ ಕೆಲಸ ಮಾಡೋದಕ್ಕಾಗಲಿ, ಅವರು ಸಾಧನೆ ಮಾಡೋಕ್ಕಾಗಲಿ, ಮಕ್ಕಳು ಮೊಮ್ಮಕ್ಕಳನ್ನ ನೋಡ್ಕೊಳ್ಳೋಕ್ಕಾಗಲಿ, ಅವ್ರಿಗೆ ಒಂದು ಮನಸ್ಸಿನಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಒಂದು ಸಮಾಧಾನ ಇರಬೇಕು. ಆ ಕ್ವಾಲಿಟಿ ಆಫ್ ಲೈಫ್ ಕೊಡೋದು ನಮ್ಮ ಕರ್ತವ್ಯ ಆಗುತ್ತೆ. ಹಾಗಾಗಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು ಏನಾಗುತ್ತೆ ಅಂತ ಹೇಳಿದರೆ, ಒಂದು ಭಾಳಷ್ಟು ದಿವಸದ ಒಂದು ಹಳೆಯ ಅವರ ಒಂದು ನಂಬಿಕೆಗಳು, ಒಂದು ಕಲ್ಚರಲ್ ಫೀಲಿಂಗ್ಸ್, ಒಂದು ಅದರೊಳಗೆ ಸೋಷಿಯೋ ಕಲ್ಚರಲ್ ಅಂತ ಸಾಮಾಜಿಕವಾಗಿ ಏನಿದೆ, ಸಾಂಸ್ಕೃತಿಕವಾಗಿ ಅವ್ರಿಗೇನು ಭಾವನೆಗಳಿದೆ. ಬಹಳಷ್ಟು ಜನರಲ್ಲಿ ಇವತ್ತು ಲೇಡೀಸಲ್ಲಿರೋ ಭಾವನೆ ಏನಂದರೆ, ಮೆನೋಪಾಸ್ ಈಸ್ ಎಂಡ್ ಆಫ್ ಸೆಕ್ಸ್ ಲೈಫ್ ಅಂತ. ಅದನ್ನು ಎಷ್ಟೋ ಜನ ಅವರು ಹಾಗೇನೆ ಅಯ್ಯೋ ಆಯ್ತು, ಇನ್ನೇನು ಮಕ್ಕಳು ಮೊಮ್ಮಕ್ಕಳು ಎಲ್ಲ ಆಯಿತು, ಮುಟ್ಟು ನಿಂತು ಇನ್ಯಾತಕ್ಕೆ ನಿಮಗೆ ಆಸೆ ತೋರಿಸ್ತೀರಾ, ಏನು ಇದರದನ್ನು, ಅದಕ್ಕೆ ನನಗಂತೂ ಬೇಡಪ್ಪ, ನನಗಿಷ್ಟ ಇಲ್ಲ, ಹಿಂಗೆ ಮಾಡ್ತಾರೆ. ಅದೇನಾಗುತ್ತೆ, ಅವ್ರ ಗಂಡನ ಮೇಲೆ ಪರಿಣಾಮ ಬೀರುತ್ತೆ. ಇನ್ನು ಹೇಳ್ದಂಗೆ ನೆಕ್ಸ್ಟ್ ಒಂದು 20-30 ವರ್ಷ ಅವ್ರು ಆಮೇಲೆ ಹಾಗೆ ಕಳಿಬೇಕಾಗತ್ತೆ. ಈ ಮಕ್ಕಳು ದೊಡ್ಡವರಾಗಿ ಇವಾಗಂತೂ ಎಲ್ಲ ಹೊರಗೊಟ್ಟೋಗ್ತಾರೆ, ಕೊನೆಯಲ್ಲಿ ಉಳ್ಕೊಳ್ಳೋದು ಗಂಡ ಹೆಂಡತಿ ಇಬ್ಬರೇ ಮನೆಯಲ್ಲಿ. ಅವ್ರ ಜೀವನ ಚೆನ್ನಾಗಿರಬೇಕು. ಇಬ್ರಿಗೂ ಅದ್ರ ಬಗ್ಗೆ ಆಸಕ್ತಿ ಇಲ್ಲ, ಇಬ್ರು ಹ್ಯಾಪಿ ಅದನ್ನ ಅಂದ್ರೆ ಏನು ಅದಕ್ಕೆ ಅವಾಗಲ್ಲ. ಆದರೆ ಒಬ್ರಲ್ಲಿ ಆಸಕ್ತಿ ಇದೆ, ಇನ್ನೊಬ್ರಲ್ಲಿ ಆಸಕ್ತಿ ಇಲ್ಲ, ಕಡಿಮೆ ಈ ಡಿಸ್ಪ್ಯಾರಿಟಿ ಬಂದಾಗ ಏನಾಗ್ಬಿಡತ್ತೆ, ಅದು ತೊಂದರೆ ಆಗುತ್ತೆ. ಸೊ ಇವಾಗ ಈ ಪೇನ್ಫುಲ್ ಸೆಕ್ಸ್ಗೆ ಈವನ್ ದಿಸ್ ಕ್ಯಾನ್ ಆಲ್ಸೋ ಬಿ ಒನ್ ಆಫ್ ದ ರೀಸನ್ಸ್ ಅಲ್ವಾ ಮ್ಯಾಮ್? ಅಂದ್ರೆ ಒಬ್ರಿಗೆ ಆಸಕ್ತಿ ಇದ್ದು ಇನ್ನೊಬ್ರಿಗೆ ಆಸಕ್ತಿ ಇಲ್ಲ ಅಂತ. ಹೌದು, ಅವ್ರಿಗೂ ಆದರೆ ಸ್ತ್ರೀ ಮತ್ತು ಪುರುಷರಲ್ಲಿ ಒಂದು ಇದಂದ್ರೆ, ಸ್ತ್ರೀ ಕ್ಯಾನ್ ಬಿ ಎ ಪ್ಯಾಸಿವ್ ಪಾರ್ಟ್ನರ್. ಈ ಗಂಡನಿಗೆ ಅವ್ರಿಗೆ ಒಂದು ನಿಮಿರಿದ್ರೆ, ಒಂದು ಎರೆಕ್ಷನ್ಸ್ ಇದ್ರೆ ಮಾತ್ರ ಇದು ಮಾಡಿದ್ರೆ ಆಕ್ಟಿವ್ ಆಗಿ ಅವ್ರು ಪಾರ್ಟಿಸಿಪೇಟ್ ಮಾಡೋಕ್ಕೆ ಸಾಧ್ಯ. ಬಟ್ ಲೇಡಿಗೆ ಇಷ್ಟ ಇರಲಿ ಇಲ್ಲದೆ ಇರಲಿ, ಅವ್ರ ಗಂಡನಿಗೋಸ್ಕರ ಸಹಕರಿಸೋಕ್ಕೋಸ್ಕರ, ಅವ್ರ ಖುಷಿಗೋಸ್ಕರ ಇರಲಿ ಬಿಡಿ, ನನಗೆ ಇಷ್ಟ ಇಲ್ದರೂ ಪರವಾಗಿಲ್ಲ ಅಂತ ಅವ್ರ ಪ್ಯಾಸಿವ್ ಪಾರ್ಟ್ನರ್ ಥರ ಎಷ್ಟೋ ಜನ ಓಕೆ ಅಂತ ಹೇಳಿಬಿಟ್ಟು ಇದು ಮಾಡ್ತಾರೆ. ಆದರೆ ಇದಕ್ಕೂ ಚಿಕಿತ್ಸೆ ಪಡ್ಕೊಳ್ಬೋದು, ಅದಕ್ಕೂ ತೊಂದರೆಗಳಿಗೆ ನಾವು ನಿವಾರಿಸ್ಕೋಬಹುದು ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಗೊತ್ತಾಗ್ತಾ ಇದೆ. ವೈದ್ಯರು ಏನು ಟೆಸ್ಟ್ ಇದೆ ಮ್ಯಾಮ್ ನೀವು ಟಾಕಿಂಗ್ ಅಬೌಟ್? ನಾವು ಈಗ ಜೆನೆಟಲ್ ಎಕ್ಸಾಮಿನೇಷನ್ನು, ಪೆಲ್ವಿಕ್ ಎಕ್ಸಾಮಿನೇಷನ್ ಅಂತ ಎಲ್ಲ ಮಾಡ್ತೀವಿ.
ನೋಡ್ತೀವಿ ನಾವು. Okay. ಆವಾಗ ಅದ್ರದ್ದು ಏನಾದರೂ ನಿಮಗೆ ಯೋನಿ ಭಾಗ ಕುಗ್ಗಿದಂಗೆ ಆಗಿದೆಯಾ, ಅದ್ರೊಳಗೆ ನೋವು ಬರ್ತಾ ಇದೆಯಾ, ತೆಳ್ಳಗಾಗಿದೆಯಾ, ಸೊ ಇದನ್ನೆಲ್ಲ ನೋಡಿದಾಗ ಇನ್ನು ಸೋಂಕು ಆ ಥರ ಏನಾದರೂ ಇದ್ದರೆ ಸೋಂಕು ನಟ ಆ ಸಮಯದಲ್ಲಿ ಏನಾಗುತ್ತೆ, ನಾವು ಹೇಳಿ ತೇವಾಂಶ ಕಡಿಮೆ ಆಗೋದ್ರಿಂದ ಮತ್ತು ಲ್ಯಾಕ್ಟಿಕ್ ಆಸಿಡ್ ಅಂಶ ಕಡಿಮೆ ಆಗೋದ್ರಿಂದ ಸೋಂಕುಗಳು ಬರೋದು ಜಾಸ್ತಿ ಆಗುತ್ತೆ. ಇದ್ರ ಜೊತೆಗೆ ಅವ್ರಿಗೆ ಏನಾದರೂ ಡಯಾಬಿಟೀಸು ಈ ಥರ ಎಲ್ಲ ಕಾಯಿಲೆಗಳಿತ್ತು ಅಂತ ಹೇಳಿದರೆ ಅದ್ರ ಇದು ತೊಂದರೆ ಇನ್ನೂ ಜಾಸ್ತಿ ಆಗಿರುತ್ತೆ. ಸೊ ಅವರಲ್ಲಿ ಏನು ಕಾಯಿಲೆಗಳೇನಾದರೂ ಇದ್ದರೆ ಡಯಾಬಿಟೀಸು, ಸೋಂಕು ನಿವಾರಣೆ ಇದು, ಮತ್ತು ತೆಳ್ಳಗಾಗಿ ಅವ್ರಿಗೆ ಅಥವಾ ಏನೋ ತುರಿಕೆ, ನೋವು, ವೈಟ್ ಡಿಸ್ಚಾರ್ಜು, ಅದಕ್ಕೆಲ್ಲ ಚಿಕಿತ್ಸೆ ಕೊಡಬೇಕಾಗತ್ತೆ. ಮತ್ತು ಅದಕ್ಕೆ ಲೂಬ್ರಿಕೆಂಟ್ಸ್ ಆ್ಯಂಡ್ ಮಾಯಿಶ್ಚರೈಸರ್ಸ್ ತುಂಬ ಇವಾಗೆಲ್ಲ ಸಿಗತ್ತೆ ಇವಾಗ. ಅದು ಓವರ್ ದ ಕೌಂಟರ್ ಅವರೇ ತಗೋಬೋದಾ ಅಥವಾ ಡಾಕ್ಟರ್ ಕನ್ಸಲ್ಟ್ ಮಾಡಿ ಪರೀಕ್ಷೆ ಮಾಡಿ ಅವ್ರಿಗೆ ಏನು, ಯಾಕಂದರೆ ಎಷ್ಟೋ ಸಲ ಏನಾಗುತ್ತೆ, ಈ ಸೋಂಕು ಅಥವಾ ನೀವು ಅದು ತುರಿಕೆ ಇದರದೆಲ್ಲ ಬೇರೆ ಕಾರಣಗಳು ಇರ್ಬೋದು. ಅವಾಗ ಏನಾಗುತ್ತೆ, ಕೆಲವು ಪ್ರೀ ಕ್ಯಾನ್ಸರಸ್ ಕಂಡೀಷನ್ಸು ಇರುತ್ತೆ. ಅವ್ರಿಗೆ ಗೊತ್ತಿಲ್ಲದೆ ಸುಮ್ಮನೆ ಅವರೇ ಅಪ್ಲೈ ಮಾಡಿ ಕೆಲವು ಸ್ಟೀರಾಯ್ಡ್ ಆಯಿಂಟ್ಮೆಂಟು ಅದು ಇದೆಲ್ಲ ಅವ್ರಿಗೆ ಗೊತ್ತಿಲ್ಲದೇ ಅವರೇನೆ ಏನೇನು ಸಿಗುತ್ತೋ ತೆಗೆದು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸ್ಕಿನ್ ಕೂಡ ಸೆನ್ಸಿಟೈಸ್ ಆಗಿಬಿಟ್ಟು ಅದರಿಂದ ತೊಂದರೆ ಆಗುತ್ತೆ. ಸೊ ಅವರು ಯಾವುದೇ ಕಾರಣಕ್ಕೆ ಮೆನೋಪಾಸಲ್ ಸಿಂಪ್ಟಮ್ಸ್ ಬಂತು ಅಂದರೆ ಇದೆಲ್ಲ ಓವರ್ ಆಲ್ ಪಿಕ್ಚರು. ಕೆಲವ್ರಿಗೆ ಏನಾಗುತ್ತೆ, ಬರೀ ಜನನಾಂಗದಲ್ಲಿ ಇರೋವಂಥ ತೊಂದರೆಗಳು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಕೆಲವ್ರಿಗೆ ಮಾತ್ರ ಈ ಹಾರ್ಟ್ ಫ್ಲಾಶಸ್ಸು ಮತ್ತು ಬೆವರು, ಸುಸ್ತು ಇಂಥವೆಲ್ಲ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ಅವ್ರ ತೊಂದರೆ ಏನಿದೆ ನೋಡಿ, ಕೆಲವ್ರಿಗೆ ಬರೀ ಲೋಕಲ್ ಅಪ್ಲಿಕೇಶನ್ಸು ಅಥವಾ ಲೋಕಲ್ ಮೆಡಿಸಿನ್ ಸಾಕಾಗುತ್ತೆ. ಈಗ ಲೂಬ್ರಿಕೆಂಟ್ಸ್ ಆ್ಯಂಡ್ ಮಾಯಿಶ್ಚರೈಸರ್ಸ್. ಲೂಬ್ರಿಕೆಂಟ್ಸ್ ಏನಾಗುತ್ತೆ, ಪ್ರತಿ ಸಲ ಸಂಭೋಗ ಮಾಡೋ ಟೈಮ್ನಲ್ಲಿ ಅದು ಯೋನಿ ಒಳಗೆ ಹೊರಗೆಲ್ಲ ಹಚ್ಕೊಂಡು ಮಾಡಿದರೆ ಸಲೀಸಾಗಿ ಸಂಭೋಗ ಮಾಡೋಕ್ಕಾಗತ್ತೆ. ಆಮೇಲೆ ಇದು ಮಾಯಿಶ್ಚರೈಸರ್ಸ್ ಅಂತಲೂ ಸಿಗುತ್ತೆ. ಅದನ್ನು ಒಂದಷ್ಟು ಅಲ್ಲಿ ಒದ್ದೆಯಾಗಿ ತೇವವಾಗಿಡೋಕ್ಕೆ ಒಂದು 3-4 ದಿವಸ ತನಕ ಅದು ಏನಿರೋದು ಅದೆಲ್ಲ ವಾಟರ್ ಬೇಸ್ಡ್, ಗ್ಲಿಸರಿನ್ ಬೇಸ್ಡ್ ಆ ಥರ ಎಲ್ಲ ಅವ್ರವ್ರಿಗೆ ಸೂಟ್ ಆಗುವಂಥದ್ದು ಅದೆಲ್ಲ ಸಿಗುತ್ತೆ ಇವಾಗೆಲ್ಲ. ಮತ್ತು ಇನ್ನೂ ಒಂದೇನೆಂದರೆ ಅವರು ಸಂಭೋಗ ಮಾಡೋ ರೀತಿ. ಈಗ ನೀವು ಒಂದು ಉದ್ರೇಕ ಆದಾಗ ಅವ್ರ ತೇವಾಂಶ ಸಹಜವಾಗಿ ಬರಬೇಕಾದ್ರೆ ಅವ್ರ ಲೈಂಗಿಕ ಸಂಭೋಗ ಮಾಡೋ ರೀತಿ ಅಥವಾ ಪೊಸಿಷನ್ನು ಅದೆಲ್ಲ ಕೂಡ ಅದ್ರೊಳಗೆ ಯಾವ ಪೊಸಿಷನಲ್ಲಿ ಅವ್ರಿಗೆ ಪೇನ್ ಆಗುತ್ತೆ, ಅದನ್ನೇ ಸ್ತ್ರೀಗೆ ಬೇಕಾಗಿರೋದು ಅದು. ಈಗ ಗಂಡಸರಿಗೆ ಬಹಳ ಬೇಗ ಉದ್ರೇಕ ಬರುತ್ತೆ ಅಥವಾ ಅವ್ರಿಗೆ ನಿಮ್ರೋಕ್ಕೆ ಸಾಧ್ಯವಾಗ್ಬೋದು. ಆದರೆ ಲೇಡೀಸ್ಗೆ ಸ್ವಲ್ಪ ಸಮಯ ತಗೊಳತ್ತೆ. ಅದನ್ನ ಅವ್ರ ಎಷ್ಟೋ ಗಂಡಸರಿಗೆ ಗೊತ್ತಿಲ್ಲ. ಅದನ್ನು ಸ್ವಲ್ಪ ಸಮಯ ಕಳೆದು ದೇಹ ಉದ್ರೇಕ ಮಾಡಿ ಫೋರ್ಪ್ಲೇ ನೀವು ಹೇಳ್ದಂಗೆ ಅದಕ್ಕೆ ಜಾಸ್ತಿ ಅವರು ಸಮಯ ಕೊಟ್ಟು ಮಾಡಿದಾಗ ಅದು ಅಷ್ಟು ಅವ್ರಿಗೆ ನೋವು ಬರಲ್ಲ. ಸೊ ಅವ್ರು ಮಾಡೋ ರೀತಿ, ಅದ್ರ ಬಗ್ಗೆ ಇರೋವಂಥ ಮಿಥ್ಯೆ ಮೂಢನಂಬಿಕೆಗಳನ್ನು, ಅದು ಎಷ್ಟೋ ಜನ ಅವ್ರು ತಪ್ಪು ನಾನು ಅಪರಾಧ ಮಾಡ್ತಿದ್ದೀನಿ, ಈಗೇನೋ ಸಂಭೋಗ ಮಾಡಿ ವಯಸ್ಸಾದ ಮೇಲೆ ಇದೆಲ್ಲ ಮಾಡ್ಬೋದಾ ಏನು ಅಂತ. ಎಷ್ಟೋ ಜನ ಒಂದು ಸಲ ಇಲ್ಲಿ ಯಾವುದೋ ಒಂದು ಹರಿಕತೆ ಮಾಡಿ ಎಲ್ಲ ತುಂಬ ಎಲ್ಲ 65-70 ವಯಸ್ಸಿನವರು ಅವರೆಲ್ಲ ನನಗೆ ಎದುರಿಗೆ ಸಿಕ್ಕಿ, ಅಯ್ಯೋ ನಿಮ್ಮ ಪ್ರೋಗ್ರಾಮ್ ಎಲ್ಲ ನೋಡ್ತೀವಿ, ನಮ್ಗೆ ಇಷ್ಟು ವರ್ಷ ಗೊತ್ತಿಲ್ಲದೆ ಇರೋದು ನೀ ಎಷ್ಟೋ ಗೊತ್ತಾಯ್ತು ಇವಾಗ. ಆವಾಗ ಅವರುಗಳೆಲ್ಲ ಎಷ್ಟು ವಯಸ್ಸಿಂತ ಎಷ್ಟೋ ಪೇಷಂಟ್ಸ್ ಬಂದಾಗ, ಎಷ್ಟು ವಯಸ್ಸಿನ ತನಕ ನಾವು ಸಂಭೋಗ ಮಾಡ್ಬೋದು ಡಾಕ್ಟ್ರೇ, ನೀವು ಬದುಕಿರೋ ತನಕ ಅವಾಗ ಅವ್ರಿಗೊಂದು ಸಮಾಧಾನ, ಹೌದು ನಾ ತಪ್ಪು ಮಾಡ್ತಾ ಇಲ್ಲ ಅಂತ. ಇಟ್ಸ್ ಜಸ್ಟ್ ಒನ್ ಮಿಸ್ಕನ್ಸೆಪ್ಷನ್ ರಿಮೂವ್ ಮಾಡೋದು ನಿಮ್ಗೆ ಎಷ್ಟು ಹ್ಯಾಪಿನೆಸ್ ಕೊಡುತ್ತೆ, ಎಷ್ಟು ನಿಮ್ಮ ಮನಸ್ಸಿನ ಗಿಲ್ಟ್ ಫೀಲಿಂಗ್ ಅನ್ನು ತೆಗೆದುಹಾಕತ್ತೆ. ಅದೇ ಒಂದು ದೊಡ್ಡ ಟ್ರೀಟ್ಮೆಂಟು. ಇದಕ್ಕೆ ಯಾವ ಮೆಡಿಸಿನು ಬೇಕಿಲ್ಲ, ಏನಿಲ್ಲ, ಜಸ್ಟ್ ಎ ರಿಅಶ್ಯೂರೆನ್ಸ್, ನಿಜವಾದ ಪರಿಸ್ಥಿತಿ ಅವ್ರಿಗೆ ತಿಳಿಸ್ಕೊಡೋದು ಹೇಗೆ ಇದನ್ನ ಅಂತ. ಟ್ರೀಟ್ಮೆಂಟ್ ಆಪ್ಷನ್ಸ್ ಹೇಳ್ತಿರ್ಬೇಕಾದ್ರೆ ನೀವು ಹೇಳಿದ್ರಿ ತುರ್ಕೆ ಆ ಥರದ್ದೆಲ್ಲ ಕಂಡು ಬಂದಾಗ ಯು ಶುಡ್ ಕನ್ಸಲ್ಟ್ ಡಾಕ್ಟರ್ ಅಂತ. ಈ ಥರದ್ದು ಯಾವ ಸಿಂಪ್ಟಮ್ಸ್ನ ನಾವು ಆ್ಯಕ್ಚುಲಿ ಬರೀ ನಾವೇ ಒಂದೇನೋ ಕ್ರೀಮ್ ಅಪ್ಲೈ ಮಾಡಿ ಈ ಥರ ಮಾಡಬಾರ್ದು ಅನ್ನೋದಕ್ಕೆ ಯಾವ ಥರದ ಸಿಂಪ್ಟಮ್ಸ್, ವೆಜೈನಲ್ ಏರಿಯಾದಲ್ಲಿ ನಾವು ಯಾವ ಸಿಂಪ್ಟಮ್ಸ್ ನಾವು ಇಗ್ನೋರ್ ಮಾಡಬಾರ್ದು? ಜೆನೈಟಲ್ ಹೈಜೀನ್, ನೀವು ಅದನ್ನು ಸರಿಯಾಗಿ ನೋಡ್ಕೊಳ್ತಿದ್ರೆ, ಮೊದಲೆಲ್ಲ ಇವಾಗ ಸ್ವಲ್ಪ ಬದಲಾವಣೆಗಳು ಬಂದಿದೆ. ಅವರು ಒಂದು ಜನನಾಂಗನ ತೊಳೆದುಕೊಳ್ಳೋದಕ್ಕಾಗಲಿ ಸೋಪ್ ಹಚ್ಕೊಳ್ಳೋದು ಮುಟ್ಟಿದ್ರೇ ತಪ್ಪು ಅನ್ನೋ ಒಂದು ಭಾವನೆಗಳಲ್ಲಿ ಇದ್ದರು ಎಷ್ಟೋ ಜನ ಹೆಂಗಸರು. ಅದನ್ನು ಅಷ್ಟು ಅವ್ರಿಗೆ ಒಂಥರ ಮಡಿವಂತಿಕೆ ಭಾವನೆಗಿಂತ ಅದು ಮುಟ್ಟೋದೇ ತಪ್ಪು, ಇದು ಮಾಡೋದೇ ತಪ್ಪು, ಯಾವತ್ತೂ ಅವ್ರ ಜನನಾಂಗದ ಬಗ್ಗೆ ನೋಡಿಕೊಂಡು ಇರೋದಿಲ್ಲ. ಅದನ್ನು ನಾನು ಅದಕ್ಕೆ ಹೇಳ್ತೀನಿ, ನಿಮ್ಗೇನು ತೊಂದರೆ ಇದ್ದರೆ ಮಿರರ್ ಕನ್ನಡಿನಲ್ಲಿ ನೋಡ್ಕೊಳ್ಳಿ, ಏನು ತೊಂದರೆ ಇದೆ, ಎಲ್ಲಿ ತೊಂದರೆ ಇದೆ, ಅದ್ರ ಬಗ್ಗೆ ಸರಿಯಾಗಿ ಅರಿವು ಮೂಡಿಸ್ಕೊಳ್ಳಿ. ಇದನ್ನು ಪ್ರತಿದಿನ ಸ್ನಾನ ಮಾಡಿದಾಗ ದೇಹಕ್ಕೆಲ್ಲ ಮಾಡ್ದಂಗೆ ಜನನಾಂಗಕ್ಕೆ ಕೂಡ ಸೋಪ್ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಪ್ರತಿ ಸಲ ಮೂತ್ರ ವಿಸರ್ಜನೆ, ಮಲ ವಿಸರ್ಜನೆ ಸರಿಯಾದ ರೀತಿಯಲ್ಲಿ ಮುಂದಿಂದ ಹಿಂದಕ್ಕೆ ತೊಳ್ಕೊಳ್ಳೋ ಥರ ತೊಳ್ಕೊಳ್ಳಿ ಅದನ್ನು. ಆಮೇಲೆ ಬೇಡವಾದ್ದೆಲ್ಲ ಈ ಯಾವುದನ್ನು ಎಲ್ಲ ಸ್ಯಾವ್ಲಾನು, ಡೆಟಾಲು, ತುಂಬ ಹೈಜೀನ್ ಜಾಸ್ತಿ ಓವರ್ ಕಾನ್ಷಿಯಸ್ ಇದ್ದವರು ಅದು ಎಂಥದೋ ವಾಶುಗಳು ಇದ್ರದ್ದು ಮತ್ತು ಡಿಯೋಡ್ರೆಂಟ್ಸು ಅದನ್ನು ವಾಸನೆ ಆಗದೆ ಇರಲಿ ಅದೆಲ್ಲ ಬೇಕಾಗಿಲ್ಲ. ಆಮೇಲೆ ಕೂದಲನ್ನು ಕೂಡ ಸೋಂಕೆಲ್ಲ ಇದ್ದಾಗ ಶೇವ್ ಮಾಡಬಾರ್ದು.
ಅದನ್ನು ಚಿಕ್ಕದಾಗಿ ಕತ್ತರಿಸಿ ಅದನ್ನು ಮಾಡಿ ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಾಗ ಇದ್ರದ್ದು ಈ ಸೋಂಕುಗಳು ಬರೋದನ್ನು ಖಂಡಿತವಾಗ್ಲೂ ಅದನ್ನು ತಪ್ಪಿಸ್ಬೋದು. ಅದು ಜನನಾಂಗದ ಸ್ವಚ್ಛತೆ. ಅವ್ರಿಗೆ ಮುಟ್ಟು ನಿಂತೋಗಿರತ್ತೆ, ಅದರಿಂದ ಮುಟ್ಟಿನ ಸಮಯದ ಸ್ವಚ್ಛತೆ, ಆಗಾಗ ಇದನ್ನು ಉಡುಪು ಬದಲಾಯಿಸೋದು, ಉಡುಪು ಬದಲಾಯಿಸೋದಾಗಲಿ, ಸೋಪ್ ನೀರಲ್ಲಿ ಕೈ ತೊಳ್ಕೊಳ್ಳೋದು ಮಾಡೋದು, ಅದರದ್ದೆಲ್ಲ ಒಂದು ಮೆನ್ಸ್ಟ್ರಲ್ ಹೈಜೀನ್. ಸೊ ಇದನ್ನೆಲ್ಲ ಮಾಡಿದಾಗ ಮತ್ತು ಯಾವುದೇ ಒಂದು ಅವ್ರಿಗೆ ಯಾವಾಗ ಬಿಳಿ ಮುಟ್ಟು ಅಥವಾ ಜನನಾಂಗದಲ್ಲಿ ಬರೋ ಸಹಜವಾಗಿ ಸ್ರವಿಕೆ ಇದ್ದೇ ಇರುತ್ತೆ, ಅದು ನಾರ್ಮಲ್. ಅದು ಆ ಜಾಗನ ತೇವವಾಗಿಡೋದಕ್ಕೋಸ್ಕರವಾಗಿ. ಯಾವುದೇ ಇನ್ಕ್ರೀಸ್ ಡಿಸ್ಚಾರ್ಜ್, ತುಂಬ ಜಾಸ್ತಿ ಏನಾದರೂ ಬಿಳಿ ಮುಟ್ಟಿದರೆ, ವಾಸನೆ ಬರ್ತಾ ಇದ್ದರೆ, ಅದ್ರ ಬಣ್ಣ ಬದಲಾಗಿದ್ದರೆ, ಕೆಲವು ಸಲ ಹಸಿರು ಅಥವಾ ಮೊಸರು ಇದ್ದಂಗೆ, ಈ ಫಂಗಲ್ ಇನ್ಫೆಕ್ಷನ್ ಭಾಳ ಮೊಸರು ಥರ ಅಂತಾನೆ ಬಂದು ಹೇಳ್ತಾರೆ ಅವರು ಇದರದನ್ನು. ಸೊ ಆ ರೀತಿ ಇದಾಗಿದೆ, ಏನಾದರೂ ಬ್ರೌನ್ ಡಿಸ್ಚಾರ್ಜು, ಇನ್ನೂ ಕೆಲವು ಸಲ ರಕ್ತ ಮಿಶ್ರಿತ ಡಿಸ್ಚಾರ್ಜು, ಅದು ಇನ್ನೂ ಸೀರಿಯಸ್ ಪ್ರಾಬ್ಲಮ್ಮನ್ನು ಹೇಳ್ಬೋದು, ಒಳಗಡೆ ಕ್ಯಾನ್ಸರ್ ಆ ಥರದ್ದು ಕೂಡ. ಸೊ ಈ ಥರ ಯಾವುದೇ ಬದಲಾವಣೆ ಕಾಣಿಸಿದರೆ, ಬಹಳಷ್ಟು ತುರಿಕೆ ಆಗ್ತಾ ಇದ್ದರೆ, ಅದೊಂಥರ ಎಷ್ಟು ಅವ್ರಿಗೆ ಬೇರೆಯವ್ರ ಮುಂದೆ ಎಲ್ಲ ಒಂಥರ ಎಲ್ಲ ಹೊರಗೋದಾಗ ಮಾಡಿದಾಗ, ಒಂದು ಫಂಕ್ಷನ್ಗೆ ಹೋದಾಗ ತುರ್ಕೆ ಇದ್ರದ್ದೆಲ್ಲ ಬಹಳಷ್ಟು ಸಫರ್ ಮಾಡ್ತಾರೆ. ಬಟ್ ಅದಕ್ಕೆ ಟ್ರೀಟ್ಮೆಂಟ್ ತೊಗೋಬೇಕನ್ನೋದನ್ನು ಕೂಡ ಅವ್ರಿಗೆ ಹೊಳೆದಿರಲ್ಲ, ಹೆಂಗೆ ಡಾಕ್ಟ್ರ್ ಹತ್ರ ಹೋಗೋದು ಏನು ಅಂತ. ಸೊ ಅಂಥ ಯಾವುದೇ ಸಿಂಪ್ಟಮ್ಸ್ ಆದರೂ ತಕ್ಷಣ ಬಂದು ತೊಗೊಂಡಾಗ ಅದು ಬೇಗ ನಾವು ಕ್ಲಿಯರ್ ಮಾಡಿ. ಈ ಥರ ಸಿಂಪ್ಟಮ್ಸ್ ಬಂದಾಗ ಗೈನಕಾಲಜಿಸ್ಟ್ ಹತ್ರ ಹೋಗೋದು ಇಂಪಾರ್ಟೆಂಟ್, ಅಥವಾ ಯಾರ ಹತ್ರ ಹೋಗಬೇಕು? ಗೈನಕಾಲಜಿಸ್ಟ್ ಅದ ಸ್ತ್ರೀರೋಗ ತಜ್ಞರು ಅದನ್ನು ಪರೀಕ್ಷೆ ಮಾಡಿ ಏನಿದೆ ಎಲ್ಲ ರೀತಿ ಇದೆ, ಅದು ಸುಮ್ಮನೆ ಒಂದು ಸೋಂಕಿಂದ ಆಗಿರೋದು ಅಥವಾ ಅದು ಇನ್ನೂ ಸೀರಿಯಸ್ ಪ್ರಾಬ್ಲಮ್ ಇದೆಯಾ, ಕಿಬ್ಬೊಟ್ಟೆನಲ್ಲಿ ಯೂಟ್ರಸ್ನಲ್ಲೂ ಕೂಡ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿದೆಯಾ, ಇವೆಲ್ಲ ಕೂಡ ಆಗುತ್ತೆ. ಅದ್ರ ಜೊತೆಗೆ ಈಗ ಎಷ್ಟೋ ಜನಕ್ಕೆ ಸ್ತ್ರೀಯರಲ್ಲಿ ನಾವು ಚಿಕಿತ್ಸೆ ಕೊಟ್ಟಾಗ ವೈಟ್ ಡಿಸ್ಚಾರ್ಜು ಅಥವಾ ತುರಿಕೆ ಇದಕ್ಕೆ ಪ್ರಾಬ್ಲಮ್ ಹಸ್ಬೆಂಡಲ್ಲಿರುತ್ತೆ. ಹಸ್ಬೆಂಡ್ ಡಯಾಬಿಟಿಸ್ ಆಗಿ ಇದ್ರೂ ಕೂಡ ಇವ್ರಿಗೆ ಈ ತುರಿಕೆ ಇನ್ಫೆಕ್ಷನ್ ಎಲ್ಲ ಆಗ್ಬೋದು. ಸೊ ನೀವು ಅವಾಗ ಟ್ರೀಟ್ ಮಾಡಿದಾಗ ಹಸ್ಬೆಂಡ್ನು ಟ್ರೀಟ್ ಮಾಡಬೇಕು, ಅವ್ರಿಗೂ ಟ್ರೀಟ್ ಮಾಡಬೇಕು. ಸೊ ಅದರಿಂದ ಅಲ್ಲಿ ಕೂಡ ನಿಮ್ಗೆ, ಯಾಕಂದರೆ ಬರೀ ಒಂದು ಲೇಡೀಸ್ ಟ್ರೀಟ್ ಮಾಡಿ ಬಿಟ್ಬಿಟ್ರೆ ಮತ್ತೆ ವಾಪಸ್ ಬರುತ್ತೆ ಇನ್ಫೆಕ್ಷನ್ನು. ಸೊ ಅದು ಕೂಡ ಇಂಪಾರ್ಟೆಂಟ್. ಅದರಿಂದ ಗಂಡ ಹೆಂಡತಿ ಇಬ್ಬರನ್ನೂ ನೋಡಬೇಕು, ಏನು ತೊಂದರೆ ಅಂತ ತಿಳ್ಕೊಬೇಕು. ಆ ಸಂಭೋಗ ಮಾಡಿದ ತಕ್ಷಣ ನನಗೆ ಜಾಸ್ತಿ ಆಗುತ್ತೆ ಈ ಥರ ಆಗೋದು ಅಂತ ಅಂದರೆ ಆ ಸಮಯದಲ್ಲಿ ಅದು ಬರೋ ಸಾಧ್ಯತೆಗಳು ಇನ್ನೂ ಜಾಸ್ತಿ ಇರುತ್ತೆ. ಸೊ ಇದು ಬಹಳ ಮುಖ್ಯ. ಮತ್ತು ಇನ್ನೂ ಕೆಲವ್ರಿಗೆ ಏನಾಗುತ್ತೆ, ಆ ಸಮಯದಲ್ಲಿ ನಾ ಹೇಳಿದ ಮೂತ್ರಕೋಶದಲ್ಲಿ, ಮೂತ್ರನಾಳದಲ್ಲಿ ಕೂಡ ಬದಲಾವಣೆ ಆಗುತ್ತೆ. ಒಂದೊಂದ್ಸಲ ಕೆಮ್ಮಿದಾಗ, ನಕ್ಕದಾಗ ಅದೆಲ್ಲ ಒಂದಷ್ಟು ಮೂತ್ರ ಹೊರಗೆ ಬಂದಂಗೆ ಆಗುತ್ತೆ. ಅಥವಾ ಅರ್ಜೆನ್ಸಿ, ಇದನ್ನು ತಕ್ಷಣ ನಾವು ಮೂತ್ರ ಮಾಡಲಿಲ್ಲ ಅಂದರೆ ಮೂತ್ರ ವಿಸರ್ಜನೆ ಆಗೋ ಥರ ಆಗ್ಬೋದು. ಇದೆಲ್ಲ ಅವ್ರಿಗೊಂಥರ ಎಂಬರಸಿಂಗ್ ಸಿಚುವೇಶನ್ನು ಲೇಡೀಸು. ಇವೆಲ್ಲ ಕಾರಣ ಇದ್ದರೆ ಅವ್ರ ಗಂಡನಿಗೆ ಗೊತ್ತಿರಲ್ಲ ಯಾಕೆ ಇವರು ಅವಾಯ್ಡ್ ಮಾಡ್ತಿದ್ದಾರೆ, ಯಾಕೆ ಬೇಡ ಅಂತಿದ್ದಾರೆ, ಏನು ಅಂಥ ಸಿಚುವೇಶನ್ ಎಲ್ಲಿ ಬರುತ್ತಾ ಏನು ಅಂತ. ಅದನ್ನೆಲ್ಲ ಮುಜುಗರದ ಭಾವನೆ ಇಟ್ಕೊಳ್ಬಾರ್ದು. ಯಾಕಂದರೆ ಇದೆಲ್ಲ ಆಗುತ್ತೆ ಬದಲಾವಣೆಗಳು, ಬಟ್ ಅದಕ್ಕೆ ಚಿಕಿತ್ಸೆ ಕೂಡ ಇದೆ. ಅದನ್ನು ನಾವು ಅವ್ರಿಗೆ ಏನಾಗಿದೆ, ಏನಾದರೂ ಮೂತ್ರಕೋಶ ಸೋಂಕಿದೆಯಾ, ಸ್ಟ್ರೆಸ್ ಇನ್ಕಾಂಟಿನೆನ್ಸ್ ಆ ಥರ ಏನಾದರೂ ಆಗಿದೆಯಾ, ಅದಕ್ಕೆ ಚಿಕಿತ್ಸೆ ಕೊಟ್ಟು ಅವರ ಒಂದು ಪೊಸಿಷನ್ ಚೇಂಜ್ ಮಾಡಿ, ಒಂದು ಸಂಭೋಗಕ್ಕೆ ಮುಂಚೆ ಮೂತ್ರ ವಿಸರ್ಜನೆ ಮಾಡಿ ನಂತರ ಕೂಡ ಹೋಗಿ ವಾಶ್ ಮಾಡಿಕೊಂಡು ಎಲ್ಲ ಮಾಡಿದರೆ ಹೆಚ್ಚಿಗೆ ತೊಂದರೆ ಆಗೋದಿಲ್ಲ. ತುಂಬ ಜನ ಗಂಡಸರು ನಿಮ್ಮ ಹತ್ರ ಬಂದು ಕಂಪ್ಲೇಂಟ್ ಮಾಡೋದು ಹೆಣ್ಮಕ್ಳ ಬಗ್ಗೆ, ಆ ಏಜಿನ ಹೆಂಗಸ್ರ ಬಗ್ಗೆ ಏನು ಕಂಪ್ಲೇಂಟ್ ಹೇಳ್ತಾರೆ? ಮೊದಲು ಫಸ್ಟ್ ಅವ್ರು ಬಂದು ಹೇಳಿದ್ರು, ಇವಳಿಗೆ ಆಸಕ್ತಿ ಇಲ್ಲ ಡಾಕ್ಟ್ರೇ, ನನಗೆ ಆಸಕ್ತಿ ಇದೆ, ಆದರೆ ಇವನು ನನಗಂತೂ ಇಲ್ಲ, ಮಕ್ಕಳು ಮರಿ ಆಯಿತು, ಯಾಕೆ ಬೇಕು, ಎಲ್ಲ ಇನ್ನೂ ಸಾಕು ಬಿಡಿ. ಇನ್ನೂ ಅವ್ರು ಜಾಸ್ತಿ ಫೋರ್ಸ್ ಮಾಡ್ತಾರೆ, ನೀವು ಹೊರಗಡೆ ಯಾರಾದ್ರೂ ಹೋಗಿ ನೀವು ಅಂತ ಹೇಳ್ತಾರೆ. ಸೊ ನಾವು ಏನು ಮಾಡಲಿ, ನನಗೆ ಆಸಕ್ತಿ ಇದೆ, ಇನ್ನೂ ನನಗೆ ಚಿಕ್ಕ ವಯಸ್ಸಿದೆ ಇದ್ರದ್ದು. ಆವಾಗ ಅವ್ರನ್ನೂ ಕರೆಸಿ ಇಬ್ರಿಗೂ ಕೌನ್ಸೆಲಿಂಗ್ ಮಾಡಬೇಕಾಗತ್ತೆ. ಯಾತಕ್ಕೋಸ್ಕರ ನಿಂಗೆ ಇಂಟ್ರೆಸ್ಟ್ ಇಲ್ಲ, ಅದು ಬರೀ ಒಂದು ಆ ಭಾವನೆಯ ಒಂದು ತಪ್ಪು ತಿಳುವಳಿಕೆಗಳಿಂದ, ಸಮಾಜದಲ್ಲಿರೋ ಭಾವನೆಯಿಂದ ಅಷ್ಟೇ ಅವ್ರಿಗೆ ಅದಕ್ಕೋಸ್ಕರನ ಅದು ಮಾಡಿದರೆ ತಪ್ಪು, ಅಪರಾಧ ಅನ್ನೋದೇ. ಹಾರ್ಮೋನಲ್ ಚೇಂಜಸ್ ಇಂದನೂ ಒಂದೊಂದ್ಸರಿ ಮುಟ್ಟಿದ್ರೇ ಅದು ಯಾವುದಂದ್ರೆ ಅದೇ ನೀವು ಹೇಳಿದ್ರೆ ಪೆರಿಮೆನೋಪಾಸ್, ಮೆನೋಪಾಸ್, ಯಾವಾಗ ಅವ್ರಿಗೆ ಬೇರೆದೆಲ್ಲ ದೇಹದಲ್ಲಿ ತೊಂದರೆಗಳಿರುತ್ತೆ. ಈಗ ಸುಸ್ತು, ಇದರದ್ದು ಇದಾಗೋದು, ಅಥವಾ ಮೂತ್ರಕೋಶ ತೊಂದರೆ, ಇನ್ನು ಸೋಂಕಿರೋ ಅಂಥದ್ದು, ಅಂಥ ಸಮಯದಲ್ಲಿ ಏನಾಗುತ್ತೆ, ಏನು ಬೇಡ ಅಂತ ಅನಿಸಿರುತ್ತೆ. ಇದರಿಂದ ಜಾಸ್ತಿ ಪ್ರಾಬ್ಲಮ್ಸ್ ಇರೋದ್ರಿಂದ ಆ ಪ್ರಾಬ್ಲಮ್ಸನ್ನು ಫಸ್ಟ್ ಸಾಲ್ವ್ ಮಾಡಿ ನಂತರ ಅವ್ರಿಗೆ ಇದನ್ನು ಸರಿಯಾದ ರೀತಿ ಸಂಭೋಗ ಮಾಡೋಕ್ಕೆ ಅಥವಾ ಲೂಬ್ರಿಕೇಷನ್ ಬೇಕಾ, ಇದ್ರ ಸಮಯದಲ್ಲಿ ಬೇಕಾ, ಅಥವಾ ಕೆಲವು ಸಲ ಗರ್ಭಕೋಶನೇ ಕೆಳಗಿಳಿದಿರತ್ತೆ ಕೆಲವ್ರಿಗೆ, ಇದು ಅದನ್ನು ಸರಿಪಡಿಸಿದರೆ ಮೂತ್ರಕೋಶ ಕೆಳಗಿಳಿದಿರತ್ತೆ ಅಥವಾ ಮೂತ್ರ ಬರೋ ಥರ ಆಗುತ್ತೆ ಅಂತ ಅದನ್ನೆಲ್ಲನೂ ಸರಿಪಡಿಸಿ ಅವ್ರ ಜೀವನನ ಸುಗಮ ಮಾಡಿಕೊಟ್ಟಾಗ ಅವ್ರಿಗೂ ಕೂಡ ಆಸಕ್ತಿ ಬರುತ್ತೆ. ಇದು ಉಲ್ಟಾನೂ ಆಗ್ಬೋದಾ? ಅಂದರೆ ಇವಾಗ ಹೆಣ್ಮಕ್ಳಿಗೆ ಇಂಟ್ರೆಸ್ಟ್ ಇದೆ, ಬಟ್ ಆ ಏಜಿನ ಗಂಡಸರಿಗೂ ಆಗತ್ತೆ. ಅವಾಗ ಬಂದು ಹೆಂಗಸರು ಎಷ್ಟೋ ಸಲ ಬಂದು ಇದು ಮಾಡ್ತಾರೆ, ನನಗೆ ಇಂಟ್ರೆಸ್ಟ್ ಇದೆ ಡಾಕ್ಟ್ರೇ, ನಮ್ಮ ಯಜಮಾನ್ರಿಗೆ ಇಂಟ್ರೆಸ್ಟೇ ಇಲ್ಲ. ಯಾಕಂದರೆ ಆ ವಯಸ್ಸಿನಲ್ಲಿ
ಬೇರೆದು ಬರೋ ಚಾನ್ಸಸ್ ಆ ವಯಸ್ಸಲ್ಲಿ ಗಂಡನಿಗಾಗಲಿ ಹೆಂಡತಿಗಾಗಲಿ ಡಯಾಬಿಟಿಸ್ ಬರ್ಬೋದು, ಬ್ಲಡ್ ಪ್ರೆಷರ್ ಬರ್ಬೋದು, ಹಾರ್ಟ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಮೂಳೆ ಕೀಲುಗಳದ್ದು ಬೋನ್ಸ್ ಆ್ಯಂಡ್ ಜಾಯಿಂಟ್ಸ್ ಪ್ರಾಬ್ಲಮ್ ಆಗಿರ್ಬೋದು, ಬೆನ್ನೋವು ಇರ್ಬೋದು. ಅದೇನಾಗುತ್ತೆ ಅವ್ರಿಗೆ ಗೊತ್ತಾಗಲ್ಲ ಯಾವ ರೀತಿ ಅದನ್ನು ಅದೆಲ್ಲ ಇದ್ದಾಗ ಮಾಡಬೇಕಾ ಬೇಡವಾ, ಇನ್ನೇನು ಕಾಯಿಲೆಗಳೆಲ್ಲ ಬಂದುಬಿಡ್ತು, ಇನ್ನು ಅದರದ್ದು ಮುಗೀತು, ಅದಕ್ಕೆ ಇನ್ನು ಸೆಕ್ಸ್ ಬಗ್ಗೆ ನಾವು ಯೋಚನೆ ಮಾಡಬಾರ್ದು, ಆ ರೀತಿ ಯೋಚನೆಯಲ್ಲಿ ಇರ್ತಾರೆ. ಸೊ ಅದೆಲ್ಲ ಬಂದರೂ ಕೂಡ ಅದನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು, ಕೆಲವು ಸಲ ಕಾಲು ನೋವು, ಬೆನ್ನೋವು ಎಲ್ಲ ಇರುತ್ತೆ. ಅಂಥ ಸಮಯದಲ್ಲಿ ಅವ್ರಿಗೆ ಯಾವ ಪೊಸಿಷನ್ ಉಪಯೋಗಿಸ್ಬೋದು, ಹೆಂಡ್ತಿಗೆ ತೊಂದರೆ ಇದ್ದರೆ ಯಾವ ಪೊಸಿಷನ್ ಚೇಂಜ್ ಮಾಡ್ಬೋದು, ಗಂಡನಿಗೆ ತೊಂದರೆ ಇದ್ದರೆ, ನಿಮ್ರ ದೌರ್ಬಲ್ಯ ಇದ್ದರೆ ಅದಕ್ಕೆ ಚಿಕಿತ್ಸೆ ಇದೆ, ಶೀಘ್ರಸ್ಖಲನ ಇದ್ದರೆ ಚಿಕಿತ್ಸೆ ಇದೆ, ಡಯಾಬಿಟಿಸಿಗೆ ಚಿಕಿತ್ಸೆ ಇದೆ. ಹಾರ್ಟ್ ಎಷ್ಟೋ ಜನ ಪಾಪ ಇದೆ, ಇವಾಗಂತೂ ತುಂಬ ಸಾಮಾನ್ಯ ಅಲ್ವಾ, ಹಾರ್ಟದು ಆಪ್ರೇಷನ್ನು, ಸ್ಟೆಂಟ್ ಹಾಕ್ಸ್ಕೊಂಡಿರ್ತಾರೆ, ಅಥವಾ ಬೈಪಾಸ್ ಸರ್ಜರಿ ಇದೆಲ್ಲ ಮಾಡ್ಕೊಂಡಿರ್ತಾರೆ. ಡಯಾಬಿಟಿಸ್, ಬ್ಲಡ್ ಪ್ರೆಷರ್ ಲಾಂಗ್ ಸ್ಟ್ಯಾಂಡಿಂಗ್ ಇದ್ದಾಗ ಇದೆಲ್ಲ ಸಾಮಾನ್ಯವಾಗಿ ಬಂದಿರುತ್ತೆ. ಸೊ ಅವ್ರಿಗೆ ಅವಾಗ ಏನಾಗುತ್ತೆ, ಯಾರೋ ಒಬ್ರಿಗೆ ಇದು ಮಾಡಿದರೆ ಹಾಗೆ ಬಂದು ಪಾಪ ಭಾಳ ಮುಜುಗರದಿಂದ ಕೇಳಿದರು, ನನಗೆ ಈ ಥರ ಸ್ಟೆಂಟ್ ಹಾಕಿದ್ದಾರೆ ಡಾಕ್ಟ್ರೆ 5 ವರ್ಷದ ಹಿಂದೆ, ನಾವು ಸೆಕ್ಸ್ ಮಾಡ್ಬೋದಾ ಅಂತ. ಯಾಕೆ ನಿಮ್ಮ ಡಾಕ್ಟ್ರ್ ಹೇಳಲಿಲ್ವಾ, ಏನಿಲ್ವಾ? ನಾವು ಒಂದೇ ಒಂದು ಸಲ ಕೇಳಿದೆ ಡಾಕ್ಟ್ರೆ, ಅವರು ನೀವು ಬದುಕಿರೋದಕ್ಕೆ ನೀ ದೇವ್ರಿಗೆ ಥ್ಯಾಂಕ್ಸ್ ಹೇಳು, ಇದೆಲ್ಲ ಯಾಕೆ ಮಾತಾಡ್ತೀಯ ಅಂದ್ಬಿಟ್ರು. ನನಗೆ ಅವತ್ತಿಂದ ಯಾವ ಡಾಕ್ಟ್ರ್ ಹತ್ರನೂ ಈ ಸದ್ಯ ಮಾತೇ ಆಡಿಲ್ಲ. ಯಾಕಂದರೆ ಡಾಕ್ಟ್ರು ಕೂಡ ಶುಡ್ ಬಿ ಸೆನ್ಸಿಟಿವ್ ಟು ದೇರ್ ನೀಡ್ಸ್ ಅಲ್ವಾ. ಆವಾಗ ಬಂದರೆ ಅದಕ್ಕೆ ಹೇಳಿದೆ, ಯಾವುದೇ ಒಂದು ಕಾಯಿಲೆ ಇರ್ಬೋದು, ಅವ್ರು ಮೆಡಿಸಿನ್ ತೊಗೊಳ್ತಿರೋದಿರ್ಬೋದು, ಅಥವಾ ಆಪ್ರೇಷನ್ ಆಗಿರ್ಬೋದು, ಇಂಥ ಎಲ್ಲ ಸಮಯದಲ್ಲೂ ಪ್ರತಿ ವೈದ್ಯರು ಕೂಡ ಅವರ ಒಂದು ಹಿಸ್ಟ್ರಿ ಎಕ್ಸಾಮಿನೇಷನಲ್ಲಿ ಸೆಕ್ಷುವಲ್ ಮ್ಯಾಟರ್ಸ್ ಕೂಡ ಒಂದು ಗಮನ ಕೊಡಬೇಕು. ಇವಾಗ ಅಫ್ಕೋರ್ಸ್ ಎಲ್ಲ ಡಾಕ್ಟರ್ಸು ಸ್ವಲ್ಪ ಅವೇರ್ನೆಸ್ ಬಂದಿದೆ. ಸೊ ಅವರು ಆಮೇಲೆ ಈಗ ಆಪ್ರೇಷನ್ ಮಾಡಿಸ್ಕೊಂಡು ಬರ್ತಾರೆ. ಈಗ ಎಷ್ಟೋ ಸಲ ಗರ್ಭಕೋಶ ತೆಗಿತಾರೆ, ಈ ಹಿಸ್ಟೆಕ್ಟಮಿ ಆಗಿರುತ್ತೆ. ಅವ್ರಿಗೆ ಹಿಸ್ಟೆಕ್ಟಮಿ ಆದಮೇಲೆ ಅವರು ಮತ್ತೆ ಸೆಕ್ಷುವಲ್ ಲೈಫ್ ಲೀಡ್ ಮಾಡ್ಬೋದಾ ಬಿಡ್ಬೋದಾ, ಯಾವಾಗ ಇದನ್ನು ಸಂಭೋಗ ಪ್ರಾರಂಭ ಮಾಡಬೇಕು ಎಲ್ಲೂ ಅವ್ರಿಗೆ ಯಾರು ಹೇಳಿರಲ್ಲ. ಆವಾಗ ಏನಾಗುತ್ತೆ, ಅವ್ರಿಗೆ ಬಂದು ಇಲ್ಲ 4 ವರ್ಷದ ಹಿಂದೆ ಗರ್ಭಕೋಶ ತೆಗೆದಿದ್ರು, ಅದಾದಮೇಲೆ ನಾವು ಮಾಡೇ ಇಲ್ಲ ಡಾಕ್ಟ್ರೆ, ಸಂಭೋಗ ಮಾಡೇ ಇಲ್ಲ. ಸೊ ನಾವು ಎಷ್ಟು ಬೇಜಾರಾಗತ್ತೋ ಒಂದೊಂದ್ಸಲ. ಅವರು ಒಂದು ಪಾಪ ಅವ್ರ ಜೀವನ ಶೈಲಿ, ಅವ್ರಿಗೊಂದು ಇರೋ ಜೀವನದಲ್ಲಿ ಬೇರೆ ಎಲ್ಲ ವಿಷಯಗಳಿಗೆ ಈಸಿಯಾಗಿ ಹೋಗಿ ಡಾಕ್ಟ್ರನ್ನ ಕೇಳ್ತಾರೆ, ಜ್ವರ, ಕೆಮ್ಮು, ನೆಗಡಿ ಅದರದ್ದು. ಇಂಥ ವಿಷಯಗಳನ್ನ ಪೇಷಂಟ್ಸು ಕೇಳೋದಿಲ್ಲ, ಡಾಕ್ಟರ್ಸು ಅದ್ರ ಬಗ್ಗೆ ಮಾತಾಡಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಇಸ್, ಈ ಇಂಟರ್ಕೋರ್ಸ್ ಇಸ್ ದಟ್ ಓನ್ಲಿ ವೇ ಟು ಹ್ಯಾವ್ ದಟ್ ಬಾಂಡಿಂಗ್? ಅಂದರೆ ಇವಾಗ ನನ್ನ ಸೆಕ್ಷುವಲ್ ಹೆಲ್ತ್, ನನ್ನ ಸೆಕ್ಷುವಲ್ ಆ್ಯಕ್ಟ್ ಆದರೆ ಮಾತ್ರನೇ ಒಂದು ಬಾಂಡ್? ಖಂಡಿತ ಇಲ್ಲ. ಯಾಕಂದರೆ ಸೆಕ್ಸ್ ಅನ್ನೋದು ಬರೀ ಒಂದು ನಿಮಿರುವಿಕೆ ಅಥವಾ ಯೋನಿ ಪ್ರವೇಶ, ಸ್ಖಲನ ಇಷ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇದು ಓವರ್ ಆಲ್ ಪಿಕ್ಚರ್ ನೋಡಿಕೊಂಡೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಲೈಂಗಿಕ ಚಟುವಟಿಕೆಗಳು, ಹಗ್ಗಿಂಗ್, ಕಿಸ್ಸಿಂಗ್, ಅಥವಾ ಬಾಡಿ ಸ್ಟಿಮ್ಯುಲೇಷನ್ನು, ಮ್ಯೂಚುವಲ್ ಮಾಸ್ಟರ್ಬೇಷನ್ನು, ಮತ್ತು ಇದು ಎಲ್ಲ ರೀತಿ ಅವ್ರಿಗೆ ಏನು ಖುಷಿ ಕೊಡುತ್ತೆ ಅವ್ರ ಲೈಂಗಿಕ ಚಟುವಟಿಕೆಗಳಲ್ಲಿ, ಅವೆಲ್ಲ ಪಾರ್ಟ್ ಆಫ್ ಸೆಕ್ಸ್ ಲೈಫ್. ಓಕೆ. ಆದ್ದರಿಂದ ಅವ್ರಿಗೆ ಒಂದು ವೇಳೆ ಸಂಭೋಗ ಕ್ರಿಯೆ ಮಾಡೋದಕ್ಕೆ ಸಾಧ್ಯವಾಗಿರಲಿಲ್ಲ ಅಂದರೆ ಬೇರೆ ಅವ್ರಿಗೆ ತೃಪ್ತಿ ಕೊಡೋವಂಥ ಭಾವನೆ, ದೇಹನ ಉದ್ರೇಕ ಮಾಡೋದು, ಜನನಾಂಗ ಉದ್ರೇಕ ಮಾಡೋದು, ಅಥವಾ ಬೆರಳಲ್ಲಿ ಉದ್ರೇಕ ಮಾಡೋದು, ಇದೆಲ್ಲ ಕೂಡ ನಾವು ಅದರೊಳಗೆ ಸಮಾಧಾನ ಸಿಗುತ್ತೆ. ಏನಾಗುತ್ತೆ, ಸ್ವಲ್ಪ ಪ್ರಾಬ್ಲಮ್, ಈಗ ಎಷ್ಟೋ ಜನ, ಈಗ ನೀವು ಹೇಳಿದ್ರಲ್ಲ, ಹೆಂಗಸರಿಗೆ ಆಸಕ್ತಿ ಇರುತ್ತೆ, ಗಂಡಸರಿಗೆ ಇರಲ್ಲ. ಅವ್ರಿಗೇನಾಗುತ್ತೆ, ನಿಮ್ರ ದೌರ್ಬಲ್ಯ ಆ ಥರ ಬಂದಾಗ ಅವ್ರಿಗೆ ಅದರಿಂದ ದೂರ ಇದ್ಬಿಡ್ತಾರೆ. ಎಲ್ಲಿ ಹೆಂಡತಿ ಬೇಜಾರು ಮಾಡ್ಕೊಳ್ತಾಳೋ, ಅವ್ರ ಮುಂದೆ ನಾನು ಕೀಳಾದಂಗೆ ಆಗಿಬಿಡುತ್ತೋ ಏನೋ ಅಂತ ಹೇಳ್ಬಿಟ್ಟು ಯಾವ ಗಂಡಸ್ರಿಗೂ ಇಷ್ಟ ಆಗೋದಿಲ್ಲ. ಅದಕ್ಕೇನಾಗುತ್ತೆ, ಅವ್ರು ದೂರದಲ್ಲಿ ಇದ್ಬಿಡ್ತಾರೆ. ನಂಗೆ ಗೊತ್ತಿಲ್ಲ ಡಾಕ್ಟ್ರೆ, ಇತ್ತೀಚೆಗೆ ಅವ್ರು ಇಂಟ್ರೆಸ್ಟೇ ತೋರಿಸಲ್ಲ, ಹೊರಗಡೆ ಎಲ್ಲೋ ಅವ್ರಿಗೆ ಸಂಬಂಧ ಇರ್ಬೋದು, ಅದಕ್ಕೋಸ್ಕರವಾಗೇ ಅವರು ನನ್ನ ಹತ್ರ ಬರ್ತಾ ಇಲ್ಲ ಅಂತ ಬಂದು ನೀವು ಅವ್ರನ್ನ ಕರೆಸಿ ನೀವು ಮಾತಾಡಿದಾಗ, ಇಲ್ಲ ಇತ್ತೀಚೆಗೆ ನಂಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ, ಬಟ್ ಅವಳಿಗೆ ಹೆಂಗೆ ಹೇಳೋದು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ, ಅದಕ್ಕೋಸ್ಕರ ನಾನು ದೂರ ಇರಿ. ಸೊ ನೀವು ಹೇಳ್ದಂಗೆ ಬರೀ ಎರೆಕ್ಷನ್, ಪೆನೆಟ್ರೇಷನ್, ಇಜಾಕ್ಯುಲೇಷನ್ ಅದಷ್ಟೇ ಸಂಭೋಗ ಅಲ್ಲ, ಅದು ಲೈಂಗಿಕ ಕ್ರಿಯೆ ಅಂತಲ್ಲ. ಬೇರೆ ಎಲ್ಲ ಅಸೋಸಿಯೇಟೆಡ್ ಥಿಂಗ್ಸ್ ಕೂಡ ಲೈಂಗಿಕ ಚಟುವಟಿಕೆಗಳೇ. ಅದು ಹ್ಯೂಮನ್ ಬಾಂಡಿಂಗ್, ಆಕ್ಸಿಟೋಸಿನ್ ಹಾರ್ಮೋನ್ ರಿಲೀಸ್ ಆಗುತ್ತೆ, ದಟ್ ಈಸ್ ಎ ಬಾಂಡಿಂಗ್ ಹಾರ್ಮೋನ್. ಇವೆಲ್ಲ ಚಟುವಟಿಕೆಗಳಿಂದ ಆಮೇಲೆ ನೀವು ಡೋಪಮೈನ್ ಇದರದ್ದು ನಿಮಗೆ ಆ ಖುಷಿ ಕೊಡೋ ಹಾರ್ಮೋನ್ ರಿಲೀಸ್ ಆಗುತ್ತೆ. ಇದೆಲ್ಲ ಚಟುವಟಿಕೆ ಅಂದರೆ ನಾವಿಬ್ಬರು ಇದ್ದೀವಿ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಬೇಕು. ಇನ್ನೂ ಏನಾಗುತ್ತೆ, ಅವ್ರ ಕಮ್ಯುನಿಕೇಷನ್ ಇರಲ್ಲ. ನನಗೆ ಹಿಂಗೆ ತೊಂದರೆ ಆಗ್ತಾ ಇದೆ, ಅದಕ್ಕೋಸ್ಕರ ಹಿಂಗೆ ಮಾಡ್ತಿದ್ದೀನಿ. ಸಂವಹನ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಈ ವಿಷಯದಲ್ಲಿ ಮಾತಾಡೋಕ್ಕೆ ಸಂಕೋಚ ಪಟ್ಕೊಂಡ್ಬಿಟ್ಟು ಅದ್ರ ಬಗ್ಗೆ ಮಾತಾಡಲ್ಲ, ಅದು ತಪ್ಪು ತಿಳುವಳಿಕೆಗಳಿಗೆ ಎಡೆ ಮಾಡಿಕೊಡತ್ತೆ. ಹಾಗೆ ಅದರಿಂದ ಗಂಡಸರಿಗೆ ಯಾವುದೇ ಪ್ರಾಬ್ಲಮ್ ಇರಲಿ, ಆ ಚಟುವಟಿಕೆ ಮಾಡೋದಕ್ಕೆ ಯಾವುದೇ ಅಡೆತಡೆಗಳಿರಲಿ, ಯಾವ ಕಾಯಿಲೆ ಇರಲಿ, ಶಸ್ತ್ರಚಿಕಿತ್ಸೆ ಆಗಿರಲಿ, ಮೆಡಿಸಿನ್ ತೊಗೊಳ್ಳೋದಿರಲಿ, ಹಾರ್ಟ್ ಆಪ್ರೇಷನ್ ಆಗಿರಲಿ,
ಎಲ್ಲೋ ಒಂದು ಇನ್ನೂ ಒಂದು ಆಕ್ಸಿಡೆಂಟ್ ಆಗಿ ಕೆಲವು ಪ್ಯಾರಲಿಸಿಸು ಅದು ಇದೆ, ಯಾವುದೇ ಸಂದರ್ಭದಲ್ಲೂ ಅವರಲ್ಲಿ ಆಸಕ್ತಿ ಇದೆ ಅಂತ ಅನಿಸಿದರೆ ಖಂಡಿತವಾಗ್ಲೂ ಅದಕ್ಕೆ ಸೂಕ್ತವಾದ ಒಂದು ಪರಿಹಾರ ಪಡ್ಕೊಳ್ಳೋದು ಖಂಡಿತ ತಪ್ಪಿಲ್ಲ. ಆದರೆ ಅದು ವೈದ್ಯರ ಹತ್ರ ಬರ್ಬೇಕನ್ನೋದು ಅವ್ರಿಗೆ ಗೊತ್ತಾಗ್ಬೇಕು. ಅದು ವೆರಿ ಇಂಪಾರ್ಟೆಂಟ್. ಅದನ್ನ ಡಿಸ್ಕಸ್ ಮಾಡೋದು ಇಂಪಾರ್ಟೆಂಟ್. ಈಗ ಇನ್ನೂ ಏನಾಗ್ತಿದೆ ಪಾಪ, ಈಗ ನಾನು ನೋಡ್ತಿರೋ ಹಾಗೆ ಒಂದು ಈವನ್ 30, 35, 40 ಇನ್ನೂ ಮದುವೆ ಆಗಿ 1-2 ವರ್ಷ ಆಗಿಲ್ಲ, ಆವಾಗಲೇ ಅವ್ರಿಗೆಲ್ಲ ಡಯಾಬಿಟಿಸ್, ಬ್ಲಡ್ ಪ್ರೆಷರ್, ಎಷ್ಟೋ ಜನಕ್ಕೆ ಆಕ್ಸಿಡೆಂಟ್ಸು, ಆವಾಗ ಅವ್ರಿಗೆ ಎಷ್ಟು ಸಲ ಪ್ಯಾರಲಿಸಿಸು, ಕೂತ್ಕೊಳ್ಳೋಕ್ಕಾಗಲ್ಲ, ಬೆನ್ನೋವು ಇರ್ಬೋದು, ಬೇರೆ ಪ್ರಾಬ್ಲಮ್ ಇರ್ಬೋದು. ಅವ್ರ ರೆಸ್ಟ್ ಆಫ್ ಲೈಫ್ ಪಾಪ ಅವ್ರ ಸಂಗಾತಿ ಅನುಭವಿಸೋ ಥರ ಆಗುತ್ತೆ. ಲೇಡಿ ಇರ್ಬೋದು ಅಥವಾ ಇವರು ಹಸ್ಬೆಂಡ್ ಇರ್ಬೋದು ಅಥವಾ ವೈಫ್ ಇರ್ಬೋದು. ಅವ್ರಿಗೇನಾಗುತ್ತೆ, ಜೀವನ ಪೂರ್ತಿ ಈ ಸಫರಿಂಗ್ನಲ್ಲೇ ಅವ್ರ ಕಾಲ ಕಳೆಯೋ ಹಂಗಾಗತ್ತೆ. ಸೊ ಅದೆಲ್ಲ ಯೋಚಿಸಿದಾಗ ಬಹಳ ಬೇಜಾರಾಗತ್ತೆ. ಅವ್ರ ಜೀವನ ಹೆಂಗೆ ಬೇರೆ ಕಾರಣಕ್ಕೆ ಅವ್ರು ಬಂದಾಗ ಅವರ ಸ್ಟೋರಿ ತೊಗೊಂಡಾಗ ಒಬ್ಬೊಬ್ರದ್ದು ಒಂದೊಂದು ಸ್ಟೋರಿ, ಆವಾಗ ನಮ್ಮ ಮನಸ್ಸಿಗೆ ಎಷ್ಟು ಇದ್ರದ್ದು ಇವ್ರಿಗೆ ಇನ್ನೂ ಸ್ವಲ್ಪ ಮುಂಚೆ ಇವ್ರಿಗೆ ಏನಾದರೂ ಸಹಾಯ ಸಿಕ್ಕಿದರೆ, ಸರಿಯಾದ ಅಡ್ವೈಸ್, ಕೌನ್ಸೆಲಿಂಗ್ ಸಿಕ್ಕಿದರೆ ಅವ್ರ ಜೀವನ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಅನ್ನೋ ಭಾವನೆ ಬರುತ್ತೆ ನಮಗೆ. ಇದೊಂದಿಷ್ಟು ನಂತರ ಒಂದಿಷ್ಟು ಕ್ವೆಶನ್ಸ್ ಇದೆ. ಇದು ಕಾಮನ್ ಆಗಿ ಗೂಗಲಲ್ಲಿ ಸರ್ಚ್ ಮಾಡಿರುವಂತಹ ಕ್ವೆಶನ್ಸ್ನ ನಾನು ಲಿಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. 1 ವರ್ಡ್ ಸೊಲ್ಯೂಷನ್ಸ್ ಅಂತ ಹೇಳ್ತೀವಲ್ಲ, ಆ ಥರದ್ದು ಇಫ್ ಯು ಕ್ಯಾನ್ ಗಿವ್. ಈ ಡ್ರೈನೆಸ್ಗೆ ಕ್ವಿಕ್ ಫಿಕ್ಸ್ ಅಂತ ಇದೆಯಾ? ಡ್ರೈನೆಸ್ ಆಫ್ ದ ವೆಜೈನಾಗೆ ಕ್ವಿಕ್ ಫಿಕ್ಸ್ ಲೂಬ್ರಿಕೆಂಟ್ಸ್ ಇದೆ, ಅವೈಲಬಲ್ ಇದೆ. ನಾವು ಇದನ್ನ ಮಾತಾಡಿದೀವಿ ಆಲ್ರೆಡಿ. ಕನ್ಸಲ್ಟ್ ಯಾವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅನ್ನೋದನ್ನ. ಈಗ ಕಪಲ್ ಸೆಕ್ಷುವಲ್ ಹೆಲ್ತ್ ಎಕ್ಸ್ಪರ್ಟ್ ಹತ್ರ ಹೋಗುವಾಗ ಗಂಡ ಮೊದಲು ಬಂದು ಹೆಂಡತಿ ಮೊದಲು ಬರಬೇಕು ಅಥವಾ ಹೆಂಡತಿ ಮೊದಲು ಬಂದು ಗಂಡ ಬರಬೇಕು, ಇಬ್ರು ಜೊತೆಲೇ ಬರಬೇಕು, ಆ ಥರದ್ದೇನಾದರೂ ಏನು ರೂಲ್ಸ್ ಇಲ್ಲ. ಆದರೆ ಆದಷ್ಟು ಈಗ ನಾವು ಗಂಡ ಹೆಂಡತಿ ಇಬ್ಬರು ಇದ್ದರೂ ಕೂಡ ಕೇಳ್ತೀವಿ, ನೀನು ಒಬ್ಬರೇ ಮಾತಾಡೋಕ್ಕೆ ಇಷ್ಟನಾ, ಅವರಿದ್ದರೂ ಪರವಾಗಿಲ್ವಾ ನಿಮಗೆ? ಕೆಲವು ಸಲ ನೀವು ಹೊರಗಡೆ ಇರಿಗೆ, ಹೆಂಡತಿ ಹೇಳ್ತಾರೆ ನೀವು ಹೊರಗಡೆ ಇರಿ 2 ನಿಮಿಷ ನಾನು ಮಾತಾಡ್ತೀನಿ ಅಂತ, ಹೆಂಡತಿ ಒಬ್ಬರೇ ಮಾತಾಡ್ತಾರೆ, ಗಂಡ ಒಬ್ಬರೇ ಸಪ್ರೇಟ್ ಇಂಟರ್ವ್ಯೂ, ಇಬ್ಬರು ಟುಗೆದರ್. ನನಗೆ ಇಬ್ಬರದ ಬಗ್ಗೆನೂ ಏನು ಅಂತ ಗೊತ್ತಿರತ್ತೆ, ಆದರೆ ಒಬ್ರಿಗೊಬ್ರಿಗೆ ಅದರಿಂದ ನೋವಾಗೋ ವಿಷಯಗಳನ್ನು ನಾನು ಅವ್ರ ಹತ್ರ ಮಾತಾಡೋದಿಲ್ಲ. ಇಬ್ರಿಗೂ ಉಪಯೋಗ ಆಗುವಂಥದ್ದು ಅವರಿಬ್ಬರಲ್ಲಿ ಕಪಲ್ ಕೌನ್ಸೆಲಿಂಗ್ ಅಂತ ಅದಕ್ಕೆ ಹೇಳೋದು. ಇಬ್ಬರು ಇದ್ದರೆ ಅವ್ರಿಗೆ ನಾವು ಸರಿಯಾದ ರೀತಿಯಲ್ಲಿ ಯಾವ್ಯಾವ ರೀತಿ ಏನು ಮಾಡ್ಬೋದು ಅಂತ ಅವ್ರ ಮುಜುಗರದ ಭಾವನೆಗಳೆಲ್ಲ ದೂರ ಮಾಡ್ಬೋದು. ಒಂದು ಸೈನ್ ಅಂದರೆ ಈ ಹೆಣ್ಮಕ್ಳು ಸೆಕ್ಸ್ ಆದಮೇಲೆ ಈ ಥರ ಆದರೆ ನಿಮಗೆ ಇಗ್ನೋರ್ ಮಾಡಬಾರ್ದು ಅನ್ನೋದು ಯಾವುದಾದ್ರೂ ಒಂದು ಸೈನ್ ಇದೆಯಾ? ಖಂಡಿತ. ಒಂದು ಪೇನ್ಫುಲ್ ಇಂಟರ್ಕೋರ್ಸ್ ಅಂತ ಹೇಳಿದೆ, ಇಂಟರ್ಕೋರ್ಸ್ನ ಪೋಸ್ಟ್ ಕಾಯಿಟಲ್ ಬ್ಲೀಡಿಂಗ್ ಅಂತ, ಏನಾದರೂ ಬ್ಲೀಡಿಂಗ್ ಆ ಥರ ಏನಾದರೂ ಅದು ರಕ್ತಸ್ರಾವ ಅದು ರಿಪೀಟೆಡ್ ಆಗಿ ಅಥವಾ ಒನ್ಸ್ ಇನ್ ಅ ಟೈಮ್ ಆದ್ರೂ ಕೂಡ ಎನಿ ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್, ಇವಾಗ ಮೆನೋಪಾಸ್ ಆಗಿ 1 ಇಯರ್ ತನಕ ಬಂದಿಲ್ಲ ಅಂತೆ, ಅದಾದಮೇಲೆ ಅವ್ರಿಗೆ ಯಾವುದೇ ಕಾರಣಕ್ಕೆ ಬ್ಲೀಡಿಂಗ್ ಆದರೂ ಕೂಡ ಅವರು ಖಂಡಿತ ಬರಬೇಕು ವೈದ್ಯ. ಅಯ್ಯೋ ಯಾಕೋ ಸುಮ್ಮನೆ ಆಯಿತು, ನಂಗೆ ಉಷ್ಣ ಜಾಸ್ತಿ ಆಯಿತು, ಶೀತ ಜಾಸ್ತಿ ಆಯಿತು, ಅವ್ರಿಗವರೇ ಎಕ್ಸ್ಪ್ಲನೇಷನ್ ಕೊಟ್ಕೊಂಡ್ಬಿಡ್ತಾರೆ, ಇದ್ರದ್ದು ಏನೋ ಇದೆ. ಅವ್ರಿಗೆ ನಾವು ಆ್ಯಕ್ಚುಲಿ ಎನಿ ಹೆವಿ ಬ್ಲೀಡಿಂಗು, ಪ್ರೊಲಾಂಗ್ಡ್ ಬ್ಲೀಡಿಂಗ್ ಆ್ಯಂಡ್ ಹೆವಿ ಬ್ಲೀಡಿಂಗ್, ತುಂಬ ರಕ್ತಸ್ರಾವ, ಭಾಳ ದಿನದ ರಕ್ತಸ್ರಾವ ಯಾವಾಗಲೂ ಬ್ಯಾಡ್, ಅದನ್ನು ತೋರಿಸ್ಲೇಬೇಕು. ಯಾವಾಗಲೋ ಒಂದು ಸಲ ಬ್ಲೀಡಿಂಗ್ ಆಯಿತು, 3-4 ತಿಂಗಳು ಬಿಟ್ಟು ಒಂದೊಂದು ಸಲ ಮುಟ್ಟಾಯಿತು, ಅದೆಲ್ಲ ನಾವು ಹೆಚ್ಚಿಗೆ ನಮಗೆ ಭಯ ಇಲ್ಲ. ಬಟ್ ಅದನ್ನೇ ಅವ್ರು ಭಯ ಪಟ್ಕೋತಾರೆ. ಇದು ಜಾಸ್ತಿ ಬ್ಲೀಡಿಂಗ್ ಆಗಿದ್ದನ್ನು ಪೂರ್ತಿ ಹಿಮೋಗ್ಲೋಬಿನ್ 5-6ಕ್ಕೆ ಇಳಿದ್ಬಿಟ್ಟು ಅವ್ರ ನಾಲ್ಗೆ ಎಲ್ಲ ಬಿಳಿ ಆಗೋಗಿರುತ್ತೆ, ಸುಸ್ತಾಗಿ ಅವಾಗ ಬರ್ತಾರೆ ಇದನ್ನು. ಇಲ್ಲ ತುಂಬ ನಮಗೆ ಒಂದಷ್ಟು ತಿಂಗಳಿಂದ ತುಂಬ ಹೆವಿ ಬ್ಲೀಡಿಂಗ್ ಆಗಿತ್ತು ಅದಕ್ಕೆ. ಸೊ ಅದನ್ನು ಇಗ್ನೋರ್ ಮಾಡಬಾರ್ದು ಅಂತ ಹೇಳೋದು. ಪೆರಿಮೆನೋಪಾಸ್ ಅಂಡ್ ಮೆನೋಪಾಸ್ ಫೇಸಲ್ಲಿ ಏನು ಮಾತಾಡ್ತೀವಿ, ಒಬ್ಬ ಹೆಂಡತಿ ಗಂಡನಿಗೆ ಈ ಥರ ಹೇಳಬಾರ್ದು ಅಥವಾ ಗಂಡ ಹೆಂಡತಿಗೆ ಹೇಳಲೇಬಾರ್ದು ಅನ್ನೋ ಥರದ್ದೇನಾದರೂ ಒಂದು ಸ್ಟೇಟ್ಮೆಂಟ್ ಇದೆಯಾ? ನೀವು ತುಂಬ ಪೇಷಂಟ್ಸ್ ಹತ್ರ ಕೇಳಿ. ಖಂಡಿತ. ಒಂದು ನಾನು ಹೇಳ್ತೀನಿ, ಈಗ ಗಂಡನಿಗೆ ಕೆಲವು ಸಲ ಪ್ರಾಬ್ಲಮ್ ಬರುತ್ತೆ, ಹೆಂಡತಿ ಏನು ಮಾಡ್ತಾಳೆ, ಬೇಜಾರು ಮಾಡ್ಕೊಂಡು ಏನೆಲ್ಲ ಬೈದು ಮಾಡಿ ಅವ್ರಿಗೆಲ್ಲ ಮಾಡಿ, ಈಗ ಒಂದು ಸಮ್ಮಾನ, ಆತ್ಮವಿಶ್ವಾಸ, ಅವ್ರ ಸೆಲ್ಫ್ ಕಾನ್ಫಿಡೆನ್ಸು ಅಥವಾ ಸೆಲ್ಫ್ ಎಸ್ಟೀಮ್ನ ಕುಗ್ಗೋ ಥರ ಆ ಸಮಯದಲ್ಲಿ ಮಾತಾಡಬೇಡಿ. ಒಂದು ಸಲ ಆ ಥರ ಮಾತಾಡಿ ನಿನ್ನ ಕೈಲಾಗಲ್ಲ, ನೀನು ಸರಿ ಇಲ್ಲ, ನಿನಗೆ ಇದೇನು ಆಗಲ್ಲ, ನನಗೆ ತೃಪ್ತಿ ಬರಲ್ಲ ಅಂತ ಆ ಸಮಯದಲ್ಲಿ ಅಂದ್ಬಿಟ್ರೆ ಮತ್ತೆ ಯಾವತ್ತೂ ಬರಲ್ಲ ಅವರು ಹಸ್ಬೆಂಡ್ ಅವ್ರ ಹತ್ರ. ಆಮೇಲೆ ನಿಧಾನವಾಗಿ ಈ ಥರ ಏನಾದರೂ ತೊಂದರೆ ಇದ್ದರೆ ತೋರಿಸ್ಕೊಳ್ಳಿ, ಹಿಂಗೆ ಅನ್ನಿಸ್ತು ನನಗೆ, ಇದ್ರದ್ದು ಸಮಾಧಾನವಾಗಿ ಹೇಳ್ಬೋದು. ಹಾಗೆ ಹೆಂಡತಿಗೂ ಕೂಡ ನೀನು ಸರಿ ಇಲ್ಲ, ನಿನ್ಗೆ ವಯಸ್ಸಾಯಿತು, ನೀನು ಚೆನ್ನಾಗಿ ಕಾಣಿಸಲ್ಲ, ಅವಳಿಗೂ ಕೂಡ ಒಂದು ಸೆಲ್ಫ್ ಎಸ್ಟೀಮ್ ಅಥವಾ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದಿರುತ್ತೆ. ನೀನೀಗ ತುಂಬ ದಪ್ಪ ಆಗಿಬಿಟ್ಟಿದ್ಯಾ, ನೀನು ಇವಾಗಲಿಲ್ಲ, ನಂಗೆ ಮೊದಲಿನ ಥರ ನನಗೆ ತೃಪ್ತಿ ಭಾವನೆ ಬರ್ತಾ ಇಲ್ಲ. ನ್ಯಾಚುರಲಿ ಸಮ್ ಚೇಂಜಸ್ ಆಗೇ ಆಗುತ್ತೆ, ಏಜಿಂಗ್ ಚೇಂಜಸ್ಸು, ಮೆನೋಪಾಸ್ ಎಲ್ಲ. ಅದನ್ನು ಗಂಡ ಹೆಂಡ್ತಿನ ಮನಸ್ಸು ಕುಗ್ಗೋ ಮಾತುಗಳು ಮಾತಾಡಬಾರ್ದು. ಹೆಂಡ್ತಿನೂ ಕೂಡ ಗಂಡನಿಗೆ ಎನ್ಕರೇಜಿಂಗ್ ಆಗಿ ಅವ್ರು ಪರವಾಗಿಲ್ಲ, ಈ ಸಲ ನಮ್ಗೆ ಸರಿಯಾಗಿ ಹೋಗಲಿಲ್ಲ, ನೆಕ್ಸ್ಟ್ ಟೈಮ್ ನಾವು ಸರಿ ಆಗ್ಬೋದು, ಬೇಜಾರು ಮಾಡ್ಕೋಬೇಡಿ, ಈ ರೀತಿ ಭಾವನೆಗಳು ಈ ರೀತಿ ವರ್ತಿಸಿದಾಗ ಅವ್ರಿಗೊಂಥರ ಧೈರ್ಯ ಬರುತ್ತೆ. ಇಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಅವರು ಒಂದು ಸೆಕ್ಸ್ ಮಾಡೋಕ್ಕೆ ಬರೋದೇ ಇಲ್ಲ, ಜೊತೆಗೆ ಇನ್ನೂ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ. ಮ್ಯಾಸ್ಟರ್ಬೇಷನ್ ಈ ಟೈಮಲ್ಲಿ ಓಕೆನಾ?
ಖಂಡಿತ. ಇವಾಗ ಮಾಸ್ಟರ್ಬೇಷನ್ ಬಗ್ಗೆ ಅಥವಾ ಹಸ್ತಮೈಥುನದ ಬಗ್ಗೆ ತುಂಬ ಜನರಲ್ಲಿ ತಪ್ಪು ತಿಳುವಳಿಕೆ ಇದೆ. ಅದು ಒಂದು ಅಪರಾಧ, ಮಾಡಬಾರದು ವಿಷಯ, ಅದನ್ನು ನಾವು ಮಾಡಿದರೆ ತಪ್ಪಾಗತ್ತೆ. ಎಷ್ಟೋ ಜನ ಲೇಡೀಸ್ ಅದನ್ನು ಮಾಸ್ಟರ್ಬೇಷನ್ ಮಾಡೇ ಇರಲ್ಲ. ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗಿದೆ, ಅದ್ರ ಬಗ್ಗೆ ಅರಿವು ಬಂದಿರೋದ್ರಿಂದ ಈಗ ಒಂದು 65% ಲೇಡೀಸು ಮಾಸ್ಟರ್ಬೇಷನ್ ಬಗ್ಗೆ ಗೊತ್ತಿದೆ, ಮಾಡ್ಕೋತಾರೆ. ಈಗ ಮೆನೋಪಾಸ್ ನಂತರ ಕೂಡ ಕೆಲವು ಬದಲಾವಣೆಗೆ ಸಂಗಾತಿಗಳೇ ವಿಪರೀತ ಕಾಯಿಲೆ ಇರ್ಬೋದು, ಅಥವಾ ಅವ್ರಿಗೆ ಡೆತ್ ಆಗಿರ್ಬೋದು, ಡೈವೋರ್ಸ್ ಆಗಿರ್ಬೋದು. ಇಂಥ ಸಮಯದಲ್ಲಿ ಏನಾಗುತ್ತೆ, ಲೈಂಗಿಕ ಭಾವನೆಗಳಲ್ಲಿ ಅವ್ರು ಬರ್ತಾ ಇರತ್ತೆ. ಲೈಂಗಿಕ ಭಾವನೆಗಳನ್ನು ಹೊರಹಾಕೋದಕ್ಕೆ ಇದು ಒಂದು ಸಾಧನೆ. ಅದನ್ನು ಇದೊಂದು ಫಾರ್ ಸೆಕ್ಷುವಲ್ ಗ್ರ್ಯಾಟಿಫಿಕೇಷನ್. ಸೊ ನಿಮ್ಮ ಭಾವನೆಗಳು ನಿಮಗೆ ವಿಪರೀತ ಇದ್ದಾಗ ನಿಮ್ಮನ್ನು ನೀವು ಉದ್ರೇಕ ಮಾಡಿ ನಿಮಗೆ ಅದರಿಂದ ತೃಪ್ತಿ ಭಾವನೆ ಸಿಗೋದು ಖಂಡಿತ ತಪ್ಪಲ್ಲ. ಆದರೆ ಯಾವುದೇ ಕಾರಣಕ್ಕೂ ಅದನ್ನೇ ಒಂದು ಚಟವಾಗಿ ಕಂಪಲ್ಸಿವ್ ಮಾಸ್ಟರ್ಬೇಷನ್ ಅಥವಾ ಮಾಸ್ಟರ್ಬೇಷನ್ ಅಡಿಕ್ಷನ್ ಮಾಡ್ಕೋಬಾರ್ದು. ಬಟ್ ಒನ್ಸ್ ಇನ್ ಎ ವೇ ನಿಮ್ಮ ಒಂದು ಭಾವನೆಗಳಿಗೆ ಇದನ್ನು ಹೊರಹಾಕೋಕ್ಕೆ, ಗಂಡ ಬದುಕಿಲ್ಲ, ಸತ್ತು ಹೋಗಿದ್ದಾರೆ, ಬೇಗ ಇನ್ನೂ ಯಂಗ್ ಏಜು, ಖಂಡಿತ ತಪ್ಪಿಲ್ಲ. ಅದನ್ನು ಒಂದು ಸೆಕ್ಷುವಲ್ ಗ್ರ್ಯಾಟಿಫಿಕೇಷನ್ಗೋಸ್ಕರ. ಈ ನಾನು ಹಾರ್ಮೋನ್ ಟ್ರೀಟ್ಮೆಂಟ್ ಬಗ್ಗೆನೇ ಒಂದು ಸೆಪರೇಟ್ ಇನ್ನೊಂದು ಅಧ್ಯಾಯ ಮಾಡ್ತಿದ್ದೀನಿ. ಬಟ್ ಈ ಹಾರ್ಮೋನ್ ಟ್ರೀಟ್ಮೆಂಟ್ ಫಾರ್ ಸೆಕ್ಷುವಲ್ ಹೆಲ್ತ್, ಈಸ್ ಇಟ್ ಸೇಫ್ ಆರ್ ಇಸ್ ಇಟ್ ಸಮಥಿಂಗ್? ಕೊಡಲೇಬೇಕಾಗತ್ತೆ. ಯಾಕಂದರೆ ಈಗ ಜನರಲ್ ಸಿಂಪ್ಟಮ್ಸ್ ಇದ್ದಾಗ ನಾವು ಸಿಸ್ಟಮಿಕ್ ಹಾರ್ಮೋನ್ ಥೆರಪಿ ಅಂತ, ಮೆನೋಪಾಸಲ್ ಹಾರ್ಮೋನ್ ಟ್ರೀಟ್ಮೆಂಟ್ MHT ಅಂತಲೇ ಇದೆ ಅದು. ಸೊ ಅದನ್ನು ಈಸ್ಟ್ರೋಜನ್ ಡಿಫಿಷಿಯನ್ಸಿಯಿಂದ ತಾನೇ ಈಸ್ಟ್ರೋಜನ್, ಪ್ರೊಜೆಸ್ಟ್ರೋನು, ಟೆಸ್ಟೋಸ್ಟಿರೋನ್, ಆ್ಯಕ್ಚುಲಿ ಪುರುಷ ಹಾರ್ಮೋನ್ ಟೆಸ್ಟೋಸ್ಟಿರೋನು ಲೈಂಗಿಕ ಆಸಕ್ತಿ ಉಂಟು ಮಾಡೋದು ಗಂಡಸರಾಗಲಿ ಹೆಂಗಸರಾಗಲಿ ಅದೇ ಹಾರ್ಮೋನ್. ಹೆಂಗಸರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿರುತ್ತೆ, ಬಟ್ ಲೈಂಗಿಕ ಆಸಕ್ತಿಗೆ ಬಹಳ ಮುಖ್ಯವಾದ ಹಾರ್ಮೋನ್ ಅದು. ಆದ್ದರಿಂದ ಈ ಹಾರ್ಮೋನ್ ಡಿಫಿಷಿಯನ್ಸಿಯಿಂದ ಇದೆಲ್ಲ ಬದಲಾವಣೆಗಳಾಗಿ ತೊಂದರೆ ಆಗ್ತಿರೋದ್ರಿಂದ ನಾವು ಹಾರ್ಮೋನ್ ಟ್ರೀಟ್ಮೆಂಟ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಕೊಡ್ತೀವಿ, ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ. ಅದರಿಂದ ಅವಳಲ್ಲಿ ಆಗ್ತಿರೋ ಅಂಥ ಈ ಸುಸ್ತು, ಇದು ಸೆಕೆ, ಬೆವರು ಎಲ್ಲ ಕಡಿಮೆ ಆಗಿಬಿಟ್ಟು ಒಂದು ಸೆನ್ಸ್ ಆಫ್ ವೆಲ್ ಬೀಯಿಂಗ್ನೆಸ್, ಅವಳಿಗೆ ಒಂದು ಸಮಾಧಾನ ಇರುತ್ತೆ. ಸೊ ಅದರಿಂದ ಸೆಕ್ಷುವಲ್ ಲೈಫ್ಗೂ ಕೂಡ ಅವಳ ಆಸಕ್ತಿನೂ ಇಂಪ್ರೂವ್ ಆಗುತ್ತೆ, ಜೊತೆನೂ ಇರಬೇಕನ್ಸತ್ತೆ, ಅದು ಆಗುತ್ತೆ. ಕೆಲವ್ರಿಗೆ ಏನಾಗುತ್ತೆ, ಜನರಲ್ ಸಿಂಪ್ಟಮ್ಸ್ ಜಾಸ್ತಿ ಇರಲ್ಲ, ಬರೀ ಒಂದು ಸಂಭೋಗದಲ್ಲಿ ತೊಂದರೆ ಆಗೋದೇ ಜಾಸ್ತಿ ಇರುತ್ತೆ. ಅವ್ರಿಗೆ ಲೋಕಲ್ ಅಪ್ಲಿಕೇಶನ್, ಹಾರ್ಮೋನ್ ಅಪ್ಲಿಕೇಶನ್ಸು, ಲೂಬ್ರಿಕೆಂಟ್ಸು, ಮಾಯಿಶ್ಚರೈಸರ್ಸು, ಕೆಲವು ಪೊಸಿಷನ್ ಚೇಂಜಸ್ಸು, ಇದನ್ನೆಲ್ಲ ನಾವು ತಿಳಿಸ್ಕೊಡ್ಬೋದು ಅವಾಗ. ಓಕೆ. ಸೊ ಸ್ಲೀಪ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಅದು ಸೆಕ್ಷುವಲ್ ಲೈಫ್ನ ಎಫೆಕ್ಟ್ ಮಾಡೋಕ್ಕೆ ಸಾಧ್ಯ? ನಿದ್ದೆ ಇಲ್ಲದೆ ಇರೋದು. ಈಗ ಮನುಷ್ಯನಿಗೆ ಊಟ ಬೇಕು, ನಿದ್ದೆ ಬೇಕು ಅಲ್ವಾ, ವಿಶ್ರಾಂತಿ ಬೇಕು, ಎಕ್ಸರ್ಸೈಸು, ಇದೆಲ್ಲ. ಈಗ ಇದೆಲ್ಲ ನೀವು ಕೇಳಿದ್ದು ಭಾಳ ಒಳ್ಳೆಯದು. ಯಾಕಂದರೆ ಲೈಫ್ ಸ್ಟೈಲ್ ಅವ್ರದ್ದು ಹೇಗಿದೆ, ಸಮಯಕ್ಕೆ ಊಟ ತಿಂಡಿ ಸರಿಯಾದ್ದು ತೊಗೊಳ್ತಾ ಇದ್ದಾರಾ, ನಿದ್ದೆ ಒಂದು ಅಟ್ಲೀಸ್ಟ್ ಒಂದು 7 hours ಆಫ್ ಸ್ಲೀಪ್, ಅದು ಅವ್ರಿಗೆ ಫುಲ್ ಬಾಡಿ ರಿಲ್ಯಾಕ್ಸೇಷನ್ ಆಗೋದಕ್ಕೆ, ಸಮ್ ಎಕ್ಸರ್ಸೈಸು, ಇದನ್ನು ಅವ್ರ ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೊಂಡ್ರೆ ಆ ದೇಹದ ಆರೋಗ್ಯ, ಫಿಸಿಕಲ್ ಹೆಲ್ತು, ಮೆಂಟಲ್ ಹೆಲ್ತು ಎರಡೂ ಕೂಡ, ಮೆಂಟಲ್ ಟೀಸಿಂಗು ಇರಬೇಕು. ನಿಮಗೆ ದೇಹಕ್ಕೆ ಹೇಗೆ ಎಕ್ಸರ್ಸೈಸು ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ, ಅದೇ ರೀತಿ ನಿಮ್ಮ ಬ್ರೈನ್ಗೆ, ಮೆದುಳಿಗೂ ಕೆಲಸ ಕೊಡ್ತಿರ್ಬೇಕು. ಏನಾದರೂ ಓದೋದು, ಬರೆಯೋದು, ಹವ್ಯಾಸಗಳು ಇಟ್ಕೊಳ್ಳೋದು, ಈ ಒಳ್ಳೆ ಪ್ರೋಗ್ರಾಮ್ಸ್ಗಳನ್ನು ನೋಡೋ ಅಂಥದ್ದು, ಇದನ್ನು ಕೂಡ ಮೆದುಳಿಗೂ ಕೊಡ್ತಾ ಇದ್ದರೆ ನಿಮ್ಗೆ ಮರು ಬರೋದು, ಅಲ್ಝಿಮರ್ಸು, ಇದನ್ನೆಲ್ಲ ನೀವು ಅವಾಯ್ಡ್ ಮಾಡ್ತಾ ಹೋಗಿ, ಡಿಪ್ರೆಷನ್ನು ಇದನ್ನೆಲ್ಲ ಕೂಡ ಅವಾಯ್ಡ್ ಮಾಡ್ಬೋದು. ಹಾಗಾಗಿ ದೇಹಕ್ಕೆ, ಮೆದುಳಿಗೆ ಕೆಲಸ ಕೊಡ್ತಾ ಇರಿ ಬದುಕಿರೋ ತನಕ. ಸರಿಯಾದ ವಿಶ್ರಾಂತಿ, ನಿದ್ದೆ, ಊಟ, ಎಕ್ಸರ್ಸೈಸ್, ಇದು ಇಂಪಾರ್ಟೆಂಟ್. ನಾನು ನಿಮ್ಹ್ಯಾನ್ಸಲ್ಲಿ ಒಬ್ಬರು ಡಾಕ್ಟರ್ ಮನೋಜ್ ಶರ್ಮಾ ಅಂತ ಇದ್ದಾರೆ, ಅವರು ಟೆಕ್ ಅಡಿಕ್ಷನ್ ಬಗ್ಗೆ ಈಸ್ ಹೆಡ್ಡಿಂಗ್ ದ ಡಿಪಾರ್ಟ್ಮೆಂಟ್, ಶಟ್ ಅಂತ. ನಾನು ಅಲ್ಲಿ ಅವ್ರ ಹತ್ರ ಒಂದ್ಸಲ ಮಾತಾಡ್ತಿರ್ಬೇಕಾದ್ರೆ ಹಿ ವಾಸ್ ಸೇಯಿಂಗ್ ಈ ಏಜ್ ಗ್ರೂಪಲ್ಲಿ ಗಂಡಸರಿಗೆ ತುಂಬ ಜನಕ್ಕೆ ಪೋರ್ನ್ ಅಡಿಕ್ಷನ್ ಆಗಿಬಿಟ್ಟಿರುತ್ತೆ. ಯಾಕಂದರೆ ಸಂಗಾತಿ ಜೊತೆಗೆ ದೇ ಡೋಂಟ್ ವಾಂಟ್ ಟು ಇನಿಷಿಯೇಟ್ ಸೆಕ್ಸ್, ಆ್ಯಂಡ್ ಅದರಿಂದ ಅವ್ರಿಗೆ ಪೋರ್ನ್ ಅಡಿಕ್ಷನ್ ತುಂಬ ಹೆಚ್ಚಾಗಿ ಆಗುತ್ತೆ ಅಂತ. ಆ ಥರದ ಕೇಸಸ್ ನಿಮ್ಮಲ್ಲಿ ನೋಡಿದ್ದೀರಾ ನೀವು? ಇವಾಗ ಏನಾಗುತ್ತೆ, ಈಗ ಏನು ಅವ್ರಿಗೆ ಮನೇಲಿ ಸಿಗಲಿಲ್ಲ ಅಂದರೆ ಎಲ್ಲೋ ಹೋಟ್ಲಲ್ಲಿ ಊಟ ಮಾಡ್ತಾರೆ ಅನ್ನೋ ಥರ, ಅವ್ರಿಗೆ ಒಂದು ಒಟ್ಟಲ್ಲಿ ಲೈಂಗಿಕ ಭಾವನೆಗಳು ಹೊರಗಾಗಕ್ಕೆ ಒಂದು ಮಾರ್ಗ ಬೇಕು. ಈಗ ಹೆಂಡತಿ ಸಹಕರಿಸೋದಿಲ್ಲ ಕೇಳಿದರೆ, ಅಥವಾ ಕೆಲವು ಸಲ ಹೆಂಡತಿಗೆ ಕಾಯಿಲೆ ಇರ್ಬೋದು, ಅವಳಿಗೆ ಬೇರೆ ತೊಂದರೆಗಳಿರ್ಬೋದು, ಸೆಕ್ಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲದೆ ಇರ್ಬೋದು, ಅಂಥ ಸಂದರ್ಭಗಳು ಎಷ್ಟೋ ಜನರ ಮನೇಲಿ ಇರುತ್ತೆ ಪಾಪ. ಅಂಥ ಸಮಯದಲ್ಲಿ ಅವ್ರೇನು ಮಾಡ್ತಾರೆ, ಅವ್ರಿಗೊಂದು ಹಸ್ತಮೈಥುನ ಒಂದೇ ಒಂದು ಮಾರ್ಗ ಆಗುತ್ತೆ. ಹಸ್ತಮೈಥುನ ಆಗಬೇಕು, ಇಲ್ಲ ಪರಸ್ತ್ರೀ ಸಂಘ ಆಗಬೇಕು. ಕೆಲವ್ರಿಗೆ ಇನ್ನೂ ಕೂಡ ಕಲ್ಚರಲಿ ಅವ್ರಿಗೆ ಇನಿಬಿಷನ್ಸ್ ಇರುತ್ತೆ, ಇಲ್ಲಿ ಬೇರೆ ಲೇಡೀಸ್ ಹತ್ರ ಹೋಗಬಾರ್ದು, ಮಾಡಬಾರ್ದು, ಆ ಥರ ಎಲ್ಲದು ಇರೋದು ಅವ್ರಿಗೆ ಇನಿಬಿಷನ್. ಸೊ ಇನ್ನು ಉಳಿದಿದ್ದ ಮಾರ್ಗ ಯಾವುದು, ಒಂದು ಹಸ್ತಮೈಥುನ. ಅವಾಗ ಏನಾಗುತ್ತೆ, ಈ ಪೋರ್ನೋಗ್ರಫಿ ಇದೆಲ್ಲ ನೋಡಿದ್ರೆ ಉದ್ರೇಕಕ್ಕೋಸ್ಕರ ಪ್ರಾರಂಭ ಮಾಡಿರ್ತಾರೆ. ಅದನ್ನು ಅಶ್ಲೀಲ ಸಾಹಿತ್ಯ ಇದನ್ನೆಲ್ಲ ನೋಡಿದಾಗ ಲೈಂಗಿಕವಾಗಿ ಭಾವನೆಗಳು, ಉದ್ರೇಕಗಳು ಬರುತ್ತೆ. ಹಾಗಾಗಿ ಅದನ್ನು ನೋಡಿ ಹಸ್ತಮೈಥುನ ಮಾಡೋದು. ಸೊ ಇದು ವಿಪರೀತ ಆಗ್ತಾ ಬಂದಾಗ ಏನಾಗುತ್ತೆ, ಅದು ಅಡಿಕ್ಷನ್ ಆಗೋಗುತ್ತೆ, ಚಟವಾಗುತ್ತೆ. ಸೊ ಒನ್ಸ್ ಇನ್ ಎ ವೇ ಮಾಡಿದ್ರು, ಇದು ಮಾಡಿದ್ರು, ಅಥವಾ ಹಸ್ತಮೈಥುನ ಮಾಡಿದ್ರು, ಅಥವಾ ಇದು ಮಾಡೋದು ಅದೇನು ತಪ್ಪಲ್ಲ. ಆದರೆ ಅದು ಚಟವಾದಾಗ
ಅವ್ರಿಗೆ ಏನಾಗುತ್ತೆ, ಊಟ ತಿಂಡಿ ನಿದ್ದೆ ಎಲ್ಲ ಬಿಟ್ಟು ಬರೀ ಅದ್ರ ಕಡೆ ಗಮನ ಹೋಗೋ ಥರ ಆಗುತ್ತೆ, ಇನ್ನೇನೂ ಮಾಡೋಕ್ಕಾಗಲ್ಲ. ಅಂಥ ಸಮಯದಲ್ಲಿ ಅವಾಗ ನಾವು ಟ್ರೀಟ್ಮೆಂಟ್, ಅದನ್ನೇ ನೀವು ಅಡಿಕ್ಷನ್ ಅಂದ್ರಲ್ಲ, ಟ್ರೀಟ್ಮೆಂಟ್ ಬೇಕಾಗುತ್ತೆ. ಒನ್ ಅಡ್ವೈಸ್ ಇಫ್ ಯು ಕ್ಯಾನ್ ಗಿವ್ ವಿಮೆನ್, ಅವರು ನನಗೆ ಇದ್ರ ಬಗ್ಗೆ ಮಾತಾಡೋಕ್ಕೆ ಎಂಬ್ಯಾರಸ್ಮೆಂಟ್ ಅಂತ ಅನ್ಕೊಂತಿರೋಂತಹ ಹೆಣ್ಮಕ್ಳಿಗೆ ನಿಮ್ಮ ಅಡ್ವೈಸ್ ಏನಂತ ಕೊಡ್ಬೋದು? ಖಂಡಿತ ಇಲ್ಲ. ನಿಮ್ಮಲ್ಲಿ ಆಸಕ್ತಿ ಇದ್ದರೆ, ನಿಮ್ಮ ಸಂಗಾತಿಗೆ, ನಿಮ್ಮ ಗಂಡನಿಗೆ ಆಸಕ್ತಿ ಇದ್ದರೆ, ಲೈಂಗಿಕ ಭಾವನೆಗಳು ವ್ಯಕ್ತಪಡಿಸೋದಾಗಲಿ, ಸರಿಯಾದ ಒಂದು ಸಂವಹನ ಮಾಡೋದಾಗಲಿ, ಲೈಂಗಿಕ ಚಟುವಟಿಕೆ ಮುಂದುವರಿಸೋದ್ರಾಗಲಿ ಯಾವ ತಪ್ಪು ಇಲ್ಲ, ಯಾವ ಅಪರಾಧನೂ ಅಲ್ಲ. ಆ ಥರ ಇದ್ದಾಗ ಖಂಡಿತ ವೈದ್ಯರ ಹತ್ರ ಬಂದು ನಿಮ್ಗೇನು ತೊಂದರೆ ಇದೆ ಸರಿಪಡಿಸ್ಕೊಳ್ಳಿ. ಯಾವುದೇ ಒಂದು ಆಪರೇಷನ್, ಜನನಾಂಗದಲ್ಲಿ ಸಂಬಂಧಪಟ್ಟ ಆಪರೇಷನ್, ಕೋಶ ತೆಗೆಯೋ ಆಪರೇಷನ್ ಇರ್ಬೋದು, ಮೂತ್ರನಾಳದ ಆಪರೇಷನ್ ಇರ್ಬೋದು, ಅಥವಾ ನೀವು ಇನ್ನೇನಾದರೂ ಮೆಡಿಸಿನ್ ತೊಗೊಳ್ತಿರ್ಬೇಕಾದ್ರೆ ನಿಮ್ಮಲ್ಲಿ ಆಗೋ ಬದಲಾವಣೆಯಿಂದಾಗಿರ್ಬೋದು, ಯಾವುದಾದ್ರು ದೇಹದಲ್ಲಿರೋ ಕಾಯಿಲೆ, ಎಂಥದೇ ಸಮಯದಲ್ಲಿ ನಿಮ್ಗೆ ಯಾವುದೇ ಸೆಕ್ಸ್ ಬಗ್ಗೆ ತೊಂದರೆ ಆಗ್ತಿದೆ ಅಂದರೆ ಖಂಡಿತ ವೈದ್ಯರ ಹತ್ರ ಡಿಸ್ಕಸ್ ಮಾಡಿ. ನನ್ನನ್ನು ರಿಜೆಕ್ಟ್ ಮಾಡ್ತಿದ್ದಾರೆ ನನ್ನ ಪಾರ್ಟ್ನರ್ ಅಂತ ಅನ್ಕೊಂತಿರುವಂತಹ ಗಂಡಸರಿಗೆ ಏನು ಸಜೆಷನ್ ಕೊಡ್ತೀರಾ ಈ ಏಜಲ್ಲಿ? ಇಲ್ಲ, ರಿಜೆಕ್ಟ್ ಅವ್ರಿಗೆ ನೀವು ಇನ್ನೂ ಒಂದು ಏನಾಗುತ್ತೆ ಅಂದರೆ, ನಮ್ಮ ಲೇಡೀಸು ಒಂದು ವಯಸ್ಸಾದ ತಕ್ಷಣ ಇದೆಲ್ಲ ಆದಮೇಲೆ ಅವ್ರ ದೇಹದ ಬಗ್ಗೆ ಜಾಸ್ತಿ ಗಮನ ಕೊಡೋಕ್ಕೆ ಹೋಗಲ್ಲ. ಇದ್ದಕ್ಕಿದ್ದಂಗೆ ಎಲ್ಲರೂ ಹೇಳ್ತಾರೆ, ನಂಗೆ ಮುಟ್ಟು ನಿಂತಿದೆ, ಅದಕ್ಕೆ ನಾನು ಇಷ್ಟೊಂದು ದಪ್ಪ ಆಗಿಬಿಟ್ಟಿದ್ದೀನಿ, ಇಷ್ಟೊಂದು ಇದಾಗ್ಬಿಟ್ಟಿದ್ದೀನಿ, ನಂಗೆ ಹೇಳೋಕ್ಕಾಗಲ್ಲ, ಕೂಡೋಕ್ಕಾಗಲ್ಲ. ನೀವು ನಿಮ್ಮ ಬಗ್ಗೆ ನೀವು ಗಮನ ಕೊಡಿ. ನಿಮಗೋಸ್ಕರವಾಗಿ ಒಂದು ಸಮಯ, ಮೀ ಟೈಮ್ ಅಂತ ಹೇಳ್ತಾರಲ್ಲ, ಹಾಗೆ ನಿಮಗೋಸ್ಕರ ಸಮಯ ಇಟ್ಕೊಳ್ಳಿ. ನಿಮ್ಮ ದೇಹದ ಬಗ್ಗೆ ಆಸಕ್ತಿ ತೋರಿಸಿ, ಸರಿಯಾಗಿ ನಿಮ್ಮ ಉಡುಗೆ ತೊಡುಗೆ, ನಿಮ್ಮ ಅಲಂಕಾರ ಎಲ್ಲದರೊಳಗೂ ಆಸಕ್ತಿ ವಹಿಸಿ. ಸೊ ಅದರಿಂದ ಏನಾಗುತ್ತೆ, ನಿಮಗೂ ಕೂಡ ಒಂದು ಆತ್ಮಸಮ್ಮಾನ ಇದಾಗುತ್ತೆ. ನಿಮ್ಮ ಸಂಗಾತಿಗೂ ಕೂಡ ನಿಮ್ಮನ್ನು ನೋಡಿ ಅದನ್ನು ಒಂದು ಇನ್ನಷ್ಟು ಖುಷಿ ಪಡೋ ಥರ, ಆ ಥರ ಮಾಡೋದ್ರೊಳಗೆ ತಪ್ಪೇನಿಲ್ಲ. ನಿಮ್ಮನ್ನು ನೀವು ನಿಮ್ಮ ಆರೋಗ್ಯ ನೋಡಿಕೊಂಡ್ರೆ, ದೈಹಿಕ ಮಾನಸಿಕ ಆರೋಗ್ಯ ನೋಡಿಕೊಂಡ್ರೆ ಅದು ಶೋಸ್ ಆನ್ ಯುವರ್ ಫೇಸ್. ಒಂದು ಏಜ್ ಆದ ತಕ್ಷಣ ಎಲ್ಲ ಬಿಟ್ಬಿಡೋದು. ಒಂದು ಚರ್ಮ, ಸ್ಕಿನ್ ಮೇಂಟೈನ್ ಮಾಡ್ಕೊಳ್ಳಿ, ಫೇಸ್ ಮೇಂಟೈನ್ ಮಾಡ್ಕೊಳ್ಳಿ. ಈಗ ಬೇಕಾದಷ್ಟು ಬ್ಯೂಟಿ ಪಾರ್ಲರ್ಗಳಿದೆ. ಸೊ ಸ್ವಲ್ಪ ಆದಷ್ಟು ಸುಂದರವಾಗಿ ಕಾಣೋ ಥರ ನಿಮಗೆ ಸಮಾಧಾನವಾಗೋ ಥರ ಮಾಡ್ಕೊಳ್ಳಿ. ಅದು ಕೂಡ ಅದು ಇಂಪಾರ್ಟೆಂಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಹಸ್ಬೆಂಡ್ ವೈಫ್ ಅವ್ರಿಗೆ ಇನ್ನೂ ಒಂದು ಅಟ್ರ್ಯಾಕ್ಷನ್, ನೀವು ಅಟ್ರ್ಯಾಕ್ಷನ್ನು ಆಕರ್ಷಣೆನ ಕಂಟಿನ್ಯೂ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ನಮ್ಮ ಪ್ರೋಗ್ರಾಮ್ ನೋಡ್ತಿರೋಂಥ ಗಂಡಸರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಕೆಲವು ಗಂಡಸರಿಗೆ ಈಗ ಯಾವುದೇ ವಯಸ್ಸಿನಲ್ಲಿ ಕೂಡ ಅವರು ಲೈಂಗಿಕ ಸಂಪರ್ಕ ಮಾಡೋದಾಗಲಿ, ಲೈಂಗಿಕ ಆಸಕ್ತಿ ತೋರಿಸೋದಾಗಲಿ ಖಂಡಿತ ತಪ್ಪಲ್ಲ, ಅಪರಾಧ ಅಲ್ಲ. ಅವರ ಹೆಂಡತಿಗೆ ಏನಾದರೂ ತೊಂದರೆ ಇದ್ದರೆ, ಅವರ ಒಂದು ಲೈಂಗಿಕ ಸಂಭೋಗ ಕ್ರಿಯೆಯಲ್ಲಿ ತೊಂದರೆ ಅಂತ ಅನಿಸಿದರೆ, ಅವರ ಆಸಕ್ತಿ ಇಲ್ಲ ಅಂದರೆ ಖಂಡಿತವಾಗ್ಲೂ ಅವ್ರನ್ನ ಕರ್ಕೊಂಡು ಬರ್ಬೋದು. ಹೆಂಗಸರು ಕೂಡ ಅವರ ತಪ್ಪು ತಿಳುವಳಿಕೆಗಳಿಂದ ಹೊರಗಡೆ ಬರಬೇಕು. ಯಾಕಂದರೆ ಎಷ್ಟೋ ಜನ ಗಂಡಸರು ಪಾಪ ಅವ್ರಿಗೆ ಹೆಂಗಸರಿಗೆ ಹೇಳ್ತಾರೆ, ಇಲ್ಲ ನಾನು ಯಾರು ಡಾಕ್ಟ್ರ್ ಹತ್ರನೂ ಬರಲ್ಲ, ಇದ್ರ ಬಗ್ಗೆ ನಾನು ಮಾತಾಡೋದೇ ಇಲ್ಲ, ಬರಲ್ಲ, ನನ್ನ ಹತ್ರ ಪೇಷಂಟ್ಸ್ ಭಾಳ, ನಾನು ಏನು ಮಾಡಲಿ ಡಾಕ್ಟ್ರೇ, ಎಷ್ಟಕ್ಕಾದರೂ ಅವಳು ಬರಲ್ಲ, ನಾನು ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ ಅಂತಾರೆ. ಹೇಗೆ ಹೇಳಲಿ ನಾನು? ಸೊ ನೀವು ಹೇಳಿ, ಬೇಕಾದರೆ ನೀವು ಅವ್ರಿಗೆ ಹೇಳಿ, ಅಥವಾ ಅವ್ರ ಹತ್ರ ಫೋನಲ್ಲಿ ಏನಾದರೂ ಮಾತಾಡೋದಾದರೆ ಇದು ಮಾಡಿ, ಎಷ್ಟೋ ಒಂದು ಮಾಡಿದ ಮೇಲೆ ಎಷ್ಟೋ ಸಲ ಬರ್ತಾರೆ. ಬಹಳ ಕಷ್ಟ. ಕೆಲವು ಲೇಡೀಸು ನಾನು ನೋಡಿದ್ದೀನಿ, ಏನಾದರೂ ಕೋಆಪ್ರೇಟ್ ಮಾಡಲ್ಲ, ಯಾರನ್ನಾದರೂ ಡಾಕ್ಟ್ರ್ ಹತ್ರ ಬರಲ್ಲ. ಇವ್ರಿಗೆ ಪಾಪ ಆಸಕ್ತಿ ಇರುತ್ತೆ, ಮತ್ತು ಹೊರಗಡೆ ಎಲ್ಲ ಸಂಪರ್ಕ, ಅದೆಲ್ಲ ಒಂಥರ ಇನ್ಹಿಬಿಷನ್ಸ್ ಇರುತ್ತೆ ಅವ್ರಿಗೆ, ಹೊರಗಡೆ ಪರಿಸ್ಥಿತಿ ಹತ್ರ. ಹೆಣ್ಮಕ್ಳಿಗೂ ಐ ಥಿಂಕ್ ಬಿಕಾಸ್ ಆಫ್ ಆಲ್ ದ ಅದರ್ ಥಿಂಗ್ಸ್ ಏನೇನೋ ನಡೀತಿರೋದ್ರಿಂದ ಅವ್ರಿಗೂ ಅದ್ರ ಮೇಲೆ ಗಮನನೇ, ನೀವು ಹೇಳ್ದಂಗೆ ದಟ್ಸ್ ದ ಲೀಸ್ಟ್ ಅನ್ನೋ ಥರ ಅನ್ಕೊಂಡ್ಬಿಡ್ತಾರೆ. ಬಟ್ ಎಲ್ಲ ಥರ ಜನರಿದ್ದಾರೆ. ಬಟ್ ಲೇಡೀಸ್ ಇತ್ತೀಚೆಗೆ ಬಿಕಾಸ್ ಅವ್ರಿಗೆ ಅದ್ರ ಬಗ್ಗೆ ಅರಿವು ಜಾಸ್ತಿ ಆಗ್ತಿರ್ಬೇಕಾದ್ರೆ, ನನಗೆ ಆಸಕ್ತಿ ಇದೆ, ನನಗೆ ಬೇಕು. ಎಷ್ಟೋ ಜನ ಮದುವೆನೇ 40 ವರ್ಷ 45 ವರ್ಷ. ಸೊ ನೀವು ಎಷ್ಟೋ ಈಗ ನಾನು ಅದನ್ನೇ ಹೇಳ್ತೀನಿ, ಎಷ್ಟೋ ಜನಕ್ಕೆ ರೀಮ್ಯಾರೇಜ್ ಆಗಿರುತ್ತೆ, ವಿಡೋ ರೀಮ್ಯಾರೇಜ್ ಇರುತ್ತೆ, ಡೈವೋರ್ಸ್ ಆಗಿ ಮ್ಯಾರೇಜ್ ಸೆಕೆಂಡ್ ಥರ್ಡ್ ಮ್ಯಾರೇಜ್ ಮಾಡ್ಕೊಳ್ತಾರೆ. ಅವ್ರು ಕೆಲವು ಕಾರಣಗಳಿಂದ ಲೇಟ್ ಮ್ಯಾರೇಜ್ ಆಗಿರುತ್ತೆ, 45-50 ವಯಸ್ಸು. ಯಾವುದೇ ವಯಸ್ಸು ಮ್ಯಾರೇಜ್ ಆಗಬಾರ್ದು ಅಂತಿಲ್ಲ. ಯಾಕಂದರೆ ಇಟ್ಸ್ ನಾಟ್ ಓನ್ಲಿ ಫಾರ್ ಇದನ್ನು ಪ್ರೊಕ್ರಿಯೇಷನ್ನು, ಮಕ್ಕಳಾಗಬೇಕಂತಲ್ಲ, ಒಂದು ಸಂಗಾತಿತನ, ಒಂದು ನಿಮ್ಮ ಕಂಪ್ಯಾನಿಯನ್ಶಿಪ್ಪು, ಲವ್ ಅಫೆಕ್ಷನ್ನು, ನಿಮ್ಮದೇ ಆದ ಒಂದು ಸಂಸಾರ ಮನೆ ಅಂತ ಮಾಡೋಕ್ಕೆ. ಸೊ 50-60 ವರ್ಷದಲ್ಲಿ ಮದುವೆ ಆದರೂ ಏನೂ ಅದರೊಳಗೆ ತಪ್ಪಿಲ್ಲ. ಆದ್ದರಿಂದ ಆ ರೀತಿ ಇರಬೇಕಾದ್ರೆ ನಾವೀಗ 40-45 ವಯಸ್ಸಿಗೆ ಮದುವೆ ಆಗ್ತಾರೆ, ಫಸ್ಟ್ ಟೈಮ್ ಮದುವೆನೇ ಆದಾಗಿರೋದು, ಅವ್ರಿಗೆ ಲೈಂಗಿಕ ಸಂಪರ್ಕ ಅದೆಲ್ಲ ಇಂಪಾರ್ಟೆಂಟ್. ಆದರೂ ಕೆಲವು ಆ ಸಮಯದಲ್ಲಿ ತೊಂದರೆ ತಕರಾರುಗಳು ಬರುತ್ತೆ. ಬಟ್ ಅವ್ರನ್ನ ಮಾಡಬಾರ್ದು ಅಥವಾ ಇಟ್ಕೋಬಾರ್ದು, ಅವ್ರ ಆಸಕ್ತಿ ಇರಬಾರ್ದು ಅನ್ನೋದು ತಪ್ಪಾಗತ್ತಲ್ವ. ಆದ್ದರಿಂದ ಯಾವುದೇ ವಯಸ್ಸಿನಲ್ಲಿ ಒಂದು ಸ್ತ್ರೀ ತಾಯಿ ಆಗ್ಬೋದು, ಯಾವುದೇ ವಯಸ್ಸಿನಲ್ಲಿ ಅವರು ಲೈಂಗಿಕತೆ ಮುಂದುವರಿಸ್ಬೋದು, ಏನೇ ತೊಂದರೆಗಳಿದ್ರೆ ಸರಿಪಡಿಸ್ಕೋಬೋದು. ಇದಿಷ್ಟು ಅವರು ತಿಳ್ಕೊಳ್ಬೇಕಷ್ಟೇ.
ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ನಮಗೆ ಸಮಯದ ಅಭಾವದಿಂದ ನಾನು ಇಲ್ಲೇ ಎಷ್ಟೋ ಕ್ವೆಶ್ಚನ್ಸ್ ಇದೆ ಇನ್ನೂ. ನಿಮ್ಮನ್ನ ಖಂಡಿತ ನಮಗೆ ಇಮೇಲ್ ಮೂಲಕ ಸುಮಾರು ಸಲ ನಮಗೆ ಫೋನ್ ಕಾಲ್ ಮೂಲಕ ಕ್ವೆಶ್ಚನ್ಸ್ ಬರ್ತಾನೆ ಇರುತ್ತೆ. ನಾನು ಎಲ್ಲರನ್ನೂ ನಿಮ್ಮ ಹತ್ರ ಡೈರೆಕ್ಟ್ ಮಾಡ್ತೀನಿ ಖಂಡಿತವಾಗಿಯೂ. ಥ್ಯಾಂಕ್ ಯು ವೆರಿ ಮಚ್ ನನ್ನ ಶೋಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಕೇಳಿದ್ರಲ್ಲ, ಐ ಥಿಂಕ್ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಪಿಸೋಡ್. ಯಾಕಂದರೆ ಸೆಕ್ಷುವಲ್ ಹೆಲ್ತ್ ಬಗ್ಗೆ ತುಂಬ ಕಡಿಮೆ ಜನ ಮಾತಾಡೋದು, ಎಸ್ಪೆಷಲಿ ಮೆನೋಪಾಸ್ ಆ್ಯಂಡ್ ಪೆರಿಮೆನೋಪಾಸಲ್ಲಿ. ಮ್ಯಾಮ್ ಹೇಳ್ದಂಗೆ ತುಂಬ ಜನ ಅನ್ಕೊಂಬಿಟ್ಟಿರ್ತಾರೆ, ಓ ನಮ್ಮ ಟೈಮ್ ಆಯಿತು, ಮುಗೀತು, ಮಕ್ಕಳಾಯಿತು, ಮರಿ ಆಯಿತು, ಇನ್ನೇನು ಇಷ್ಟು ವಯಸ್ಸಾದಮೇಲೆ ಏನು ಅಂತ. ಬಟ್ ಸೆಕ್ಸ್ಗೆ ವಯಸ್ಸಿನ ಮಿತಿ ಇಲ್ಲ. ಮ್ಯಾಮೇ ಹೇಳಿದ್ದಾರೆ. ನಿಮ್ಮಲ್ಲಿ ಖಂಡಿತ ಏನಾದರೂ ಪ್ರಾಬ್ಲಮ್ ಇದ್ದರೆ, ತೊಂದರೆ ಇದ್ದರೆ ಅದ್ರ ಬಗ್ಗೆ ನಿಮ್ಮ ಪಾರ್ಟ್ನರ್ ಜೊತೆ ಮಾತಾಡಿ ಆ್ಯಂಡ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಇವತ್ತಿನ ನನ್ನ ಖಾಸ್ ಬಾತ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಇನ್ನಷ್ಟು ಖಾಸ್ ಬಾತ್ಗಳಿಗೆ ಕಿವಿಯಾಗಲು ಸಬ್ಸ್ಕ್ರೈಬ್ ಮಾಡಿ. ಖಾಸ್ ಬಾತ್ ವಿತ್ ಚೇತನಾ ಬೆಳಗೆರೆ.